ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೈ ಸದಾಪೂರ್ಣೈ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಮೊದಲು ಹಸಿವು, ಮತ್ತೆ ಊಟ, ಹಸಿವಾದರೆ ಊಟ. ಹಾಗಾಗಿ ಊಟವನ್ನು ತಿಳ್ಕೊಳ್ಬೇಕು ಅಂದರೆ ಮೊದಲು ಹಸಿವನ್ನು ತಿಳ್ಕೊಳ್ಬೇಕು, ಹಸಿವಿನ ಮೂಲವನ್ನು ತಿಳ್ಕೊಳ್ಬೇಕು, ಹಸಿವಿನ ಮೂಲದ ವಿವಿಧ ಅವತಾರಗಳನ್ನು ತಿಳ್ಕೊಳ್ಬೇಕು. ನಿನ್ನೆವರೆಗೆ ಆ ಕಾರ್ಯ ನಡೀತಾ ಇತ್ತು, ಇವತ್ತು ಒಂದು ಸ್ವಲ್ಪ ಮುಂದುವರಿಬೋದು. ನಮ್ಮ ಪ್ರೀತಿಯ ಮಕ್ಕಳಿಗೆ ನಾವು ಕೇಳೋದು, ನಿನ್ನೆ ನೀವು ಹೊಸತೇನನ್ನು ಕೇಳಿದಿರಿ ಅಂತ ಹೇಳ್ತೀರಾ? ನಿನ್ನೆಯೇ ಗೊತ್ತಾಯಿತು ಅನ್ನುವಂಥದ್ದು ಏನಾರು ನಿಮಗಿದ್ರೆ, ನಿಮ್ಮಲ್ಲಿ ಕೆಲವು ಮಕ್ಕಳಿಗೆ ಪಾಠಗಳಾಗಿದೆ, ಕೆಲವು ಪಾಠಗಳಾಗಿದೆ, ಕೆಲವು ಮಕ್ಕಳಿಗೆ ಈ ಪಾಠಗಳಾಗಿಲ್ಲ, ಹಾಗೆಲ್ಲ ಇದೆ. ಹಾಗಾಗಿ ನಿಮಗೆ ಯಾವ ಅಂಶ ಹೊಸತು ಅಂತ ಅನ್ನಿಸ್ತು ಅನ್ನೋದನ್ನು ನೀವು ನಿಂತ್ಕೊಂಡು ಹೇಳಬೇಕು, ಒಬ್ಬೊಬ್ಬರೇ ನಿಂತ್ಕೊಂಡು ಹೇಳಬೇಕು. ಸಾಧಕಾಗ್ನಿಯಿಂದ ನಾವು ಮೋಕ್ಷವನ್ನು ಪಡಿಬೋದು, ಅದು ಚೆನ್ನಾಗಿದ್ದರೆ. ನಿಜ. ಅಲ್ಲಿ ಇನ್ನೊಂದು ಅಂಶವೂ ಕೂಡ ಇದೆ. ಹೃದಯದ ಸಾಧಕಾಗ್ನಿ ಅದು ಮುಕ್ತಿಗೆ ನಮಗೆ ಬೇಕಾದ ಪ್ರೇರಣೆಯನ್ನು ಕೊಡುತ್ತೆ, ದಾರಿಯನ್ನು ತೋರಿಸುತ್ತೆ ಮತ್ತು ಅನುಕೂಲಗಳನ್ನು ಒದಗಿಸಿಕೊಡುತ್ತೆ ಅನ್ನೋದು ಮುಖ್ಯವಾದ ವಿಷಯ. ಇನ್ನೊಂದು ತುಂಬ ಮುಖ್ಯವಾದ ವಿಷಯ ಏನಂದರೆ, ಈ ಅನ್ನಬ್ರಹ್ಮ ಪ್ರವಚನ ಸರಣಿಗೆ ಸಂಬಂಧಪಟ್ಟಿರುವಂಥದ್ದು. ಈ ಸಾಧಕಾಗ್ನಿಗೆ ಬಲ ಕೊಡೋದು ಯಾವುದು? ಪಾಚಕಾಗ್ನಿ. ಜಠರಾಗ್ನಿ ಸಾಧಕಾಗ್ನಿಗೆ ಬಲ ಕೊಡ್ತಾ ಇದೆ. ಅಂದರೆ ಏನರ್ಥ ಅಂದರೆ, ಮೋಕ್ಷ ಸಾಧನೆಗೆ ಆಹಾರ ಬಲ ಕೊಡುತ್ತೆ. ಆಹಾರದ ಬಲ ಮೋಕ್ಷ ಸಾಧನೆಗೆ ನಮಗೆ ನೆರವಾಗಿ ನಿಲ್ಲುತ್ತೆ. ಆಹಾರ ವ್ಯತ್ಯಾಸ ಆದರೆ ಅಲ್ಲಿ ದುಷ್ಪರಿಣಾಮ ಆಗುತ್ತೆ ಅದು ಮುಂದೆ. ಈಗ ಜಠರಾಗ್ನಿ ಕ್ಷೀಣ ಆದರೆ ಅದರ ದುಷ್ಪರಿಣಾಮ ಸಾಧಕಾಗ್ನಿಯ ಮೇಲೆ ಆಗೋದ್ರಿಂದ ಸಾಧನೆ ಮೇಲೂ ಕೂಡ ಆಗುತ್ತೆ. ಹಾಗಾಗಿ ಸಾಧನೆಗೂ ಮತ್ತು ಆಹಾರಕ್ಕೂ ಇರುವ ಸಂಬಂಧವನ್ನು, ಸಾಧನೆಗೆ ಆಹಾರ ಹೇಗೆ ಪೀಠಕ್ಕೆ ಆಗ್ಬೋದು ಅನ್ನೋದನ್ನು ಅಲ್ಲಿಂದ ನಾವು ಅರ್ಥ ಮಾಡ್ಕೋಬೋದು. ಒಳ್ಳೆ ವಿಷಯ ನೀನು ಗ್ರಹಿಸಿರೋಂಥದ್ದು. ಅಗ್ನಿಯಲ್ಲಿ 5 ವಿಧ ಅಂತ ಹೇಳಿದ್ರಿ. ಒಂದು ಪಾಚಕಾಗ್ನಿ, ರಂಜಕಾಗ್ನಿ, ಸಾಧಕಾಗ್ನಿ, ಆಲೋಚಕಾಗ್ನಿ ಮತ್ತು ಭ್ರಾಜಕಾಗ್ನಿ. ಸರಿಯಾಗಿ ಹೇಳಿದೆ ನೀನು. 5 ಹೇಳಿದೆ, ನಮ್ಗೆ ಅದೇ ತುಂಬ ಖುಷಿ ಆಯಿತು. ಅದೇ ಶಬ್ದಗಳಲ್ಲಿ ಹೇಳಿದೆ, ತುಂಬ ಸಂತೋಷ ಆಯಿತು. ಆಲೋಚಕಾಗ್ನಿ ಎಲ್ಲಿರುತ್ತೆ ಅಂತ ಹೇಳಿದ್ರೆ, ನೀವು ಕಣ್ಣಿನ ಜಾಗದಲ್ಲಿರುತ್ತೆ ಅಂತ ಹೇಳಿದ್ರಿ. ಕಣ್ಣು ತೋರಿಸ್ಬೇಕಾದ್ರೆ ಹೀಗೆ ತೋರಿಸ್ಬೇಕು ಅಂತ ಹೇಳಿದ್ರಿ. ಇದೆಂತ ಅಂತ ಕೇಳಿದ್ರೆ, ಇದು 3ನೇ ಕಣ್ಣು. ನಾವು 3ನೇ ಕಣ್ಣು ಎಲ್ಲಿ ಅಂತ ತೋರಿಸ್ತೀವಿ ಅಂತ ಹೇಳಿದ್ರೆ, ನಾವು ಕುಂಕುಮ ಇಡೋ ಜಾಗ 3ನೇ ಕಣ್ಣಿರುತ್ತೆ. ನಾವು ಕುಂಕುಮ ಯಾಕೆ ಇಟ್ಕೋತೀವಿ ಅಂತ ಹೇಳಿದ್ರೆ, ಅಂದರೆ 3ನೇ ಕಣ್ಣು ತೆಗಿಯೋಕ್ಕೆ ಅಂತ ಹೇಳಿದ್ರು. ಸರಿ ಇದೆ, ಇದೆಲ್ಲವೂ ಸರಿ ಇದೆ. ಆಲೋಚನೆ ಮಾಡಬೇಕಾದ್ರೆ ಮನಸ್ಸು ಮನಸ್ಸು ಕಣ್ಣಲ್ಲಿರುತ್ತೆ ಅಥವಾ ಬೇರೆ ಕಡೆನೇ ಇರುತ್ತಂತ? ಮನಸ್ಸು ಕಣ್ಣಲ್ಲಿರೋದಿಲ್ಲ, ಕಣ್ಣಿನ ಹಿಂದೆ ಇರುತ್ತೆ ಮನಸ್ಸು. ಈಗ ಇದು 3ನೇ ಕಣ್ಣು ಅಂದರೆ ಅದ್ರ ಹಿಂದೆ ಮಿದುಳಿದೆ ನೋಡು. ಹಾಗೆ ಹಿಂದ್ಗಡೆ ಕಣ್ಣಿನ ಹಿಂದೆ ಮನಸ್ಸಿರುತ್ತೆ. ಕಣ್ಣು ಮನಸ್ಸು ಸೇರಿ ನಮಗೆ ದೃಶ್ಯ ವೇದ್ಯ ಆಗುತ್ತೆ, ರೂಪ ವೇದ್ಯ ಆಗುತ್ತೆ. ನೀನು ಹೇಳಿದ ವಿಷಯಗಳೆಲ್ಲ ಚೆನ್ನಾಗಿದೆ, ಸರಿ ಇದೆ ಮತ್ತು ಉತ್ತಮವಾಗಿದೆ. ಒಳ್ಳೊಳ್ಳೆ ವಿಷಯಗಳನ್ನು ಗ್ರಹಿಸಿದೆ ನೀನು, ಸಂತೋಷ ಆಯಿತು.
ಮತ್ತೆ ಯಾರಾದ್ರೂ ಹೇಳ್ತೀರಾ ಹೊಸ ವಿಷಯ ನಿಮ್ಗೆ ಗೊತ್ತಾಗಿರೋಂಥದ್ದು? ಮೂರನೇ ಕಣ್ಣಿಗೆ ಶೃಂಗಾಟಕ ಅಂತ ಹೇಳ್ತಾರೆ. ಶೃಂಗಾಟಕ ಅನ್ನೋದು ಆ ಜಾಗದ ಹೆಸರು. ಎರಡೂ ಹುಬ್ಬಿನ ಮಧ್ಯೆ ಇರೋ ಜಾಗ ಇದೆಯಲ್ಲ, ಅದನ್ನು ಶೃಂಗಾಟಕ ಅಂತ ಕರೀತಾರೆ. ರಸ್ತೆಗಳಲ್ಲೂ ಕೂಡ ಈಗ 3 ರಸ್ತೆ ಕೂಡೋ ಜಾಗ, 4 ರಸ್ತೆ ಕೂಡೋ ಜಾಗ, ಅದನ್ನು ಶೃಂಗಾಟಕ ಅಂತ ಕರೆಯೋದುಂಟು. ಹಾಗೆ ಇಲ್ಲಿ ಎಲ್ಲ ಕೂಡುತ್ತಲ್ಲ, 2 ಕಣ್ಣು ಮೇಲೆ 3ನೇ ಕಣ್ಣು, ಅಥವಾ ಇಲ್ಲಿಂದ ಇಡ ಪಿಂಗಲ ಸುಷುಮ್ನ 3 ಬೇರೆ ಆಗುವಂಥದ್ದು ಆ ಜಾಗದಿಂದ. ಹಾಗಾಗಿ ಶೃಂಗಾಟಕ ಅಂತ ಕರೀತಾರೆ. ಅಲ್ಲಿ 3ನೇ ಕಣ್ಣಿದೆ, ಮುಚ್ಚಿ ಹೋಗಿದೆ, ಈಗ ತೆರೆದಿಲ್ಲ. ಸಾಮಾನ್ಯ ಮನುಷ್ಯರಿಗೆ ತೆರಿಬೇಕು, ಅದು 3ನೇ ಕಣ್ಣಿದೆ. ಆಲೋಚಕಾಗ್ನಿ ಅಲ್ಲಿ ಅದಕ್ಕೆ 2 ರೂಪ. ಅದಕ್ಕೆ ಒಂದು ಚಕ್ಷುರು ವೈಶೇಷಕ, ಇನ್ನೊಂದು ಬುದ್ಧಿ ವೈಶೇಷಕ. ಈ ಬುದ್ಧಿ ವೈಶೇಷಕ ರೂಪ ಅಲ್ಲಿರುವಂಥದ್ದು ಅದು ಅಮಲ ಜ್ಞಾನವನ್ನು ಕೊಡುತ್ತೆ, ಪರಮಾತ್ಮ ಜ್ಞಾನವನ್ನು ಕೊಡಬೇಕಾದಂತೆ ಕೆಲಸ ಮಾಡುತ್ತೆ. 3ನೇ ಕಣ್ಣನ್ನು ತೆರೆಸುತ್ತೆ ಅಂತ ಅಷ್ಟೇ. ರಂಜಕಾಗ್ನಿ ಅಂದರೆ ನಾವು ಊಟ ಮಾಡಿ ಅದನ್ನು ರಸ ಆಗತ್ತಲ್ವ, ಅದನ್ನ ರಕ್ತಕ್ಕೆ ಬದಲಾಯಿಸುತ್ತೆ. ಅಂದರೆ ರಸವನ್ನು ರಕ್ತಕ್ಕೆ ಬದಲಾಯಿಸೋದು ಬೇರೆ ಇದೆ. ಇದು ರಂಜಕಾಗ್ನಿ ಬಣ್ಣ ಕೊಡುತ್ತೆ. ಕೆಂಪು ಬಣ್ಣ ಕೊಡೋದು ರಂಜಕಾಗ್ನಿ ಕೆಲಸ. ರಸವನ್ನು ರಕ್ತವಾಗಿ ಬದಲಾಯಿಸೋದು ಇನ್ನೊಂದು ಬೇರೆ ವಿಷಯ ಇದೆ, ಬೇರೆ ಒಂದು ಅಗ್ನಿ ಇದೆ, ಅದು ಆ ಕೆಲಸ ಮಾಡುತ್ತದೆ. ಇವತ್ತಿನ ಪಾಠದಲ್ಲಿ ಬರ್ಬೋದು ಅದು. ಹೇಳು. ರಂಜಕ ಅನ್ನೋ ಶಬ್ದಕ್ಕೆ ಬಣ್ಣ ಕೊಡೋದು ಅಂತ ಅರ್ಥ. ರಂಜನ ಅಂದರೆ ಬಣ್ಣ ಕೊಡುವಿಕೆ ಅಂತ ಅರ್ಥ. ಅದಕ್ಕೆ ಬಣ್ಣ ಕೊಡುತ್ತೆ, ಮನಸ್ಸಿಗೂ ಬಣ್ಣ ಕೊಡುತ್ತೆ. ರಕ್ತಕ್ಕೆ ಮಾತ್ರ ಅಲ್ಲ, ರಕ್ತ ಕಾರಕ ಯಾರು? ಗ್ರಹ. ಚಂದ್ರನಿಗೆ ಇನ್ನೊಂದು ಕಾರಕತ್ವ ಮುಖ್ಯವಾದ ಯಾವುದಿದೆ? ಒಂದು ಕೊಂಡಿ ಬಂತು ನೋಡಿ, ಸಂಬಂಧ ಬಂತು ನೋಡಿ. ಅದು ರಕ್ತವನ್ನು ಕೆಂಪು ಮಾಡೋದು ಮಾತ್ರ ಅಲ್ಲ, ಮನಸ್ಸನ್ನು ಕೂಡ ಕೆಂಪು ಮಾಡುತ್ತೆ. ಅಂದರೆ ರಜೋಗುಣವನ್ನು ಮನಸ್ಸಲ್ಲಿ ತುಂಬುತ್ತೆ. ಅದು ರಾಗ ಅನ್ನೋದು ಅಲ್ಲಿ ರಜೋಗುಣದಿಂದ ಬರುವಂಥದ್ದು. ಆ ಶಬ್ದವೇ ಹೇಳೋ ಹಾಗೆ ರಾಗ ರಜೋಗುಣದಿಂದ ಬರುವಂಥದ್ದು. ಅನುರಾಗವನ್ನು, ಒಂದು ಬಗೆಯ ಅಂಟನ್ನು ಕೊಡುತ್ತೆ ಅದು ಈ ರಂಜಕಾಗ್ನಿ. ಅದು ಬೇಕು, ಯಾಕೆಂದರೆ ಈ ಸೃಷ್ಟಿ ನಡಿಬೇಕು ಅಂದ್ರೆ ಅದು ಬೇಕು. ಈ ತಾಯಿ ಮಗುವಿಗೆ, ಅಸಹಾಯಕ ಮಗುವಿಗೆ ಹಾಲು ಕೊಡ್ತಾಳಲ್ಲ ನೋಡಿ, ಆ ಬಂಗಾರಿ ಹತ್ರ ಹೋಗಿ ನೋಡೋಣ. ಈಗ ಸದ್ಯದಲ್ಲಿ ಈ ಮೊನ್ನೆ ಕರು ಹಾಕಿದೆ, ಅದು ಹಸು ಹತ್ರ ಹೋದ್ರೆ ಬುಸ್ ಅನ್ನತ್ತೆ. ಯಾಕೆ? ಅದು ಕರುವನ್ನು ಕಾಯ್ಕೊಳ್ಬೇಕು ಅನ್ನೋ ಭಾವ ಅದಕ್ಕಿದೆ. ಏನದು ಅಂದರೆ ಅದು ಅನುರಾಗ, ಕರುವಿನ ಬಗ್ಗೆ ಇದೆ ಅದಕ್ಕೆ. ಅಂಥದ್ದನ್ನು ಈ ರಂಜಕಾಗ್ನಿ ಏರ್ಪಡಿಸಿಕೊಡುವಂಥದ್ದು. ಅದಿಲ್ಲದೆ ಇದ್ದರೆ ಜಗತ್ತು ನಡೆಯೋದಿಲ್ಲ. ಜಗತ್ತು ನಡಿಬಾರ್ದು, ತನ್ನ ಮಟ್ಟಿಗೆ ಜಗತ್ತು ನಡಿಬಾರ್ದು ಅಂತ ಯಾರಿಗಿದೆಯೋ ಅವನದನ್ನು ಬಿಡಬೇಕು. ಜಗತ್ತನ್ನು ದಾಟ ಬಯಸೋಂಥವನು, ಮೀರ ಬಯಸೋಂಥವನು ಅದನ್ನು ಮೀರಬೇಕಾಗತ್ತೆ ಮೊದಲು. ಒಂದು ಯಕೃತ್, ಆಮಾಶಯ, ಪ್ಲೀಹ ಈ 3ರ ಪರಿಸರದಲ್ಲಿ ರಂಜಕಾಗ್ನಿದೆ. ಸರಿಯಾಗಿ ಹೇಳಿದೆ. ಈ ತ್ರಿವೇಣಿ ಸಂಗಮ, ಈ 3 ಸೇರೋ ಸ್ಥಳ. ಯಾಕೆಂದರೆ ಯಕೃತ್ತು ಮತ್ತು ಪ್ಲೀಹ ಅನ್ನೋ ಶಬ್ದವನ್ನು ಆಚಾರ್ಯ ಸುಶ್ರುತರು ಉಲ್ಲೇಖ ಮಾಡ್ತಾರೆ. ಆಮಾಶಯವನ್ನು ಅಷ್ಟಾಂಗ ಹೃದಯ ಉಲ್ಲೇಖ ಮಾಡುತ್ತೆ. ನಾವು ಎಲ್ಲ ಒಟ್ಟು ಅಭಿಪ್ರಾಯ ತಗೊಳ್ಳೋದಾದರೆ 3 ಹತ್ತತ್ತ ಇರೋದ್ರಿಂದ ಯಕೃತ್ತಿಗೆ ಈ ಕಡೆ ಎಲ್ಲ ತುಂಬ ವ್ಯಾಪ್ತಿ ಇದೆ. ಆದರೆ ಆ 3 ಸೇರಬೇಕು ಅಥವಾ 2 ಸೇರಬೇಕು ಅಂದರೆ ಆ ಪ್ರದೇಶ ಬರಬೇಕಾಗತ್ತೆ. ಅದು ಈ ಜಠರಾಗ್ನಿಗೆ ಹತ್ರ ಬರುತ್ತೆ, ಅಗ್ನಿ ಆಶಯಕ್ಕೆ, ಅಗ್ನಿಸ್ಥಾನಕ್ಕೆ ಹತ್ರ ಬರುತ್ತೆ. ಅದು ಭ್ರಾಜಕಾಗ್ನಿ ನಮಗೆ ಕಾಂತಿ ಮತ್ತು ಸೌಂದರ್ಯ ಕೊಡುತ್ತೆ. ಕಾಂತಿ ಮತ್ತು ಸೌಂದರ್ಯ ಕೊಡಬೇಕಂತಾದರೆ ಜಠರಾಗ್ನಿ ಸರಿಯಾಗಿರಬೇಕು. ಜಠರಾಗ್ನಿ ಸರಿಯಾಗಿದ್ದರೆ ಇನ್ನು 4 ಅಗ್ನಿ ಕೂಡ ಚೆನ್ನಾಗಿರುತ್ತೆ. ನೀವು ಕೇಳ್ತಾ ಇದ್ದೀರಿ ಅಂತಲೇ ಅಂದ್ಕೊಂಡಿರಲಿಲ್ಲ ನಾವು. ನೀವು ಸುಮ್ಮನೆ ಕೂತಿದ್ದು ನೋಡ್ರಿ, ಎಷ್ಟೊತ್ತು ಮುಗಿಯೊತ್ತು ಅಂತ ಕಾಯ್ತಿದ್ದೀರಿ ಅಂತ ಅಂದ್ಕೊಂಡು, ಊಟಕ್ಕೆ ಎಷ್ಟೊತ್ತಿಗೆ ಹೋಗ್ಬೋದು ಅಂತ. ಈಗ ನೋಡಿದರೆ ನೀವು ಕೇಳಿದ ಲಕ್ಷಣ ಕಾಣ್ತಾ ಇದೆ, ಸರಿಯಾಗಿ ಕೇಳಿದ ಲಕ್ಷಣ ಕಾಣ್ತಾ ಇದೆ. ಈ ಪುಟ್ಟ ಹುಡುಗಿ ಹೇಳಿದ ವಿವರಣೆಗಳು ತುಂಬ ಸರಿಯಾಗಿದೆ. ಭ್ರಾಜಕಾಗ್ನಿ ಬಗ್ಗೆ ಕೊಡಬೇಕಾದ ವಿವರಣೆನೇ ಕೊಟ್ಟಿದ್ದಾಳೆ. ಮತ್ತು ಎಲ್ಲ ಉಳಿದ 4 ಅಗ್ನಿಗಳಿಗೆ ಮೊದಲನೇ ಈ ಜಠರಾಗ್ನಿಯ ಬಲ ಕೊಡುತ್ತೆ ಅನ್ನೋದು ಕೂಡ ಆಕೆ ಗುರುತಿಸಿ ಹೇಳಿದಾಳೆ. ಅದನ್ನು ಸರಿಯಾಗಿ ಹೇಳಿದಾಳೆ. ಅದನ್ನು ಈ ಚರ್ಮದ ಚಂದವೇ ಚಂದ. ಈ ಮನುಷ್ಯರು ಚಂದ ಅಂತ ಯಾವುದನ್ನು ಹೇಳ್ತಾರೆ ಅಂದರೆ ಚರ್ಮದ ಚಂದ ಮಾತ್ರ. ಅದು ಆಮೇಲೆ ಅದನ್ನು ದಾಟಿ ಬಿಟ್ಟರೆ ಮತ್ತೆ ಯಾವ ಚಂದವೂ ಇಲ್ಲ. ಚರ್ಮವನ್ನು ದಾಟಿ 1 ಅಂಗುಲ ಒಳಗಡೆ ಹೋದರೆ ಮತ್ತಿನ್ನು ಚಂದದ ವಿಷಯವೇ ಇಲ್ಲ, ಎಲ್ಲ ಭಯಂಕರವೇ. ಏತನ್ ಮಾಂಸ ವಸಾದಿ ವಿಕಾರಂ ಮನಸ್ಸಿ ವಿಚಾರಯ ವಾರಂ ವಾರಂ, ಶಂಕರಾಚಾರ್ಯರು ಹೇಳಿದ್ದು. ಏತನ್ ಮಾಂಸ ವಸಾದಿ ವಿಕಾರಂ, ಅದೇ ಇರುವಂಥದ್ದು ಒಳಹೊಕ್ಕರೆ. ಹಾಗಾಗಿ ಚಂದ ಅಂದರೆ ಏನು ಅಂದರೆ
ಮುಖ್ಯವಾಗಿ ಚರ್ಮ, ಒಂದು ಸ್ವಲ್ಪ ಮೈ ಮಾಟ, ಅದೊಂದು ಚೂರಿದೆ, ಒಂದು ಮಟ್ಟಿಗೆ ಕೆಲಸ ಮಾಡುತ್ತೆ ಅದು. ಅದು ಏನೇ ಇದ್ದರೂ ಮೈ ಮಾಟ, ಈ ಚರ್ಮ ಒಂದು ಅದು ಹೇಗಿರಬೇಕು ಹಾಗಿಲ್ಲದೆ ಇದ್ದರೆ ಅದನ್ನು ಸೊಬಗು ಅಂತ ಯಾರೂ ಕೂಡ ಕರೆಯೋದಿಲ್ಲ. ಅದನ್ನು ಕೊಡ್ತಕ್ಕಂಥ ಅಗ್ನಿ, ಅದನ್ನು ಸುವರ್ಣದಲ್ಲಿ, ಸಹಜ ವರ್ಣದಲ್ಲಿ ಇಡ್ತಕ್ಕಂಥ ಅಗ್ನಿ, ಭಾಜಕ ಅಗ್ನಿ ತುಂಬ ಮುಖ್ಯವಾಗಿರುವಂಥದ್ದು. ಸಂಸ್ಥಾನ ಹೇಳಿದ್ರು ಎಲ್ಲ ಅಗ್ನಿಗೂ ಜಠರಾಗ್ನಿಯೇ ಮೂಲ. ಸರಿ ಇದೆ. ಯಾಕೆಂದರೆ ಮುಖ್ಯವಾಗಿ ಉರಿದು ಆಹಾರವನ್ನು ಸ್ವೀಕಾರ ಮಾಡಿ ಎಲ್ಲರಿಗೂ ಕಳಿಸ್ಕೊಡ್ತಾ ಇರೋದು ಅದಾಗಿರೋದ್ರಿಂದ ಅದಿಲ್ಲದೆ ಇದ್ರೆ ಯಾವುದೂ ಇಲ್ಲ. ಈಗ ಒಂದು ಮುಖ್ಯ ಕುಂಚಿಕೆ ಇರುತ್ತಲ್ವಾ, ಮಾಸ್ಟರ್ ಕೀ ಅಂತ ಹೇಳ್ತಾರೆ, ಮುಖ್ಯ ಕುಂಚಿಕೆ ಅದಿದ್ದಾಗೆ ಅದು ಅಂತ ಈ ಜಠರಾಗ್ನಿ ಅನ್ನುವಂಥದ್ದು. ಹಾಗಾಗಿ ಊಟ ಅಷ್ಟು ಮುಖ್ಯ ಆಗುತ್ತೆ ಅಂತ. ಕೋಪದಿಂದ ಮಾಡಿದ ಊಟ ಯಾವ ಅನ್ನದ ಮೇಲೆ ನಾವು ಕ್ರೋಧವನ್ನು ತೋರಿಸ್ತೇವೋ ಅದು ರಾಕ್ಷಸರಿಗೆ ಹೋಗುತ್ತದೆ. ಸರಿ ಇದೆ. ಇದನ್ನು ದಿನಾ ನೆನಪು ಮಾಡ್ಕೊಳ್ಬೇಕು. ಇದ್ರ ಬಗ್ಗೆ ಪ್ರತಿನಿತ್ಯ ನಾವು 2-3 ಸರಿ ಕೇಳಿದ್ವಿ ಅದನ್ನ. ಆ ಪಾಠ ಮುಗಿದು ನಾವು ಮುಂದೆ ಹೋಗ್ತಾ ಇದ್ರು ಕೂಡ ಈ ಶ್ಲೋಕ ಮಾತ್ರ ಮತ್ತೆ ಹೇಳ್ಕೋಬೇಕು. ಕ್ರೋಧೇನ ಭುಕ್ತಂ ಯಚ್ಚಾನ್ನಂ ಅವಮಾನಿತಂ ತದ್ವೈ ರಕ್ಷೋಗುಣಂ ಯಾತಿ ಸರ್ವಮೇವ ನ ಸಂಶಯ. ಮತ್ತೆ ಹೇಳ್ಕೊಳ್ಬೇಕು ಅಂತ ಅದಿರೋದು. ಸರ್ವಮೇವ ನ ಸಂಶಯ ಅಂದರೆ ಅದನ್ನು ಮತ್ತೆ ದೃಢಪಡಿಸುವಂಥದ್ದು ಅಂತ. ಪಾಚಕಾಗ್ನಿಂದ ಮೈ ಚರ್ಮದ ಮೇಲೆ ಒಂದ್ ವೇಳೆ ನೀರು ಎಣ್ಣೆ ಅಂತ ಹಾಕಿದ್ರೆ ಆರೋಗ್ತು. ಹೌದು, ಅದನ್ನು ಸ್ವೀಕಾರ ಮಾಡ್ತಿರುವಂಥದ್ದು ಭ್ರಾಜಕಾಗ್ನಿ. ಭ್ರಾಜಕಾಗ್ನಿ ಅದನ್ನು ಸ್ವೀಕಾರ ಮಾಡ್ತಾ ಇದೆ. ಚರ್ಮದ ಮೇಲೆ ಯಾವ ನೀರು, ಎಣ್ಣೆ, ಇಂಥ ಸ್ನೇಹಾಂಶ ಅದೇನೇ ಬಂದರೂ ಅದು ಸ್ವೀಕಾರ ಮಾಡ್ತಾ ಇರುವಂಥದ್ದು ಅದನ್ನು. ಅಥವಾ ಅನುಲೇಪನ, ಮೇಲಿಂದ ಏನಾದ್ರು ಹಚ್ಕೊಳುತ್ತೆ ನಾವು, ಅದನ್ನೆಲ್ಲ ತಗೊಳುತ್ತೆ ಅದು. ಈ ಕಡೆ ಕೆಲವು ಜನ ಕೇಳ್ತಾ ಇದ್ದಾರೆ, ಗಮನಿಸಿ. ಹೌದು, ಅನ್ನಾತ್ ಪುರುಷ, ಅನ್ನದಿಂದಲೇ ಮನುಷ್ಯ, ಅದು ಬಿಟ್ಟರೆ 0. ಆಲೋಚಕ ಅಗ್ನಿ ಸರಿ ಇದ್ದರೆ ಅಂದರೆ ಕಳೆದು ಹೋದ ತಿಳುವಳಿಕೆಯೂ ಸರಿಯಾಗುತ್ತೆ ಅಂತ ಹೇಳಿದ್ರಿ. ಉದಾಹರಣೆಗೆ ಶಿಶು ಹುಟ್ಟಿದ ಕೂಡಲೇ ಎದೆ ಹಾಲು ಕುಡಿಬೇಕು ಅನ್ನೋದು ಯಾರು ಹೇಳ್ಕೊಟ್ಟಿರಲ್ಲ, ಅದಕ್ಕೆ ಕಳೆದು ಹೋದ ತಿಳುವಳಿಕೆ ಜಾಗೃತವಾಗುತ್ತೆ ಅಂತ. ಅಲ್ಲಿ ಆಲೋಚಕ ಅಗ್ನಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಅದಕ್ಕೆ ನೆನಪಾಗ್ತಾ ಇದೆ, ಯಾವುದೋ ಜನ್ಮದಲ್ಲಿ ಹಾಲು ಕುಡಿದಿದ್ದು ನೆನಪಾಗ್ತಾ ಇದೆ ಅದಕ್ಕೆ. ಹಾಗಾಗಿ ಹೋಗಿ ಹಾಲು ಕುಡಿಯುತ್ತೆ. ಇಲ್ಲದಿದ್ರೆ ಅದಕ್ಕೆ ಏನು ಶಿಕ್ಷಣ ಇದೆ? ಏನು ಶಿಕ್ಷಣ ಇಲ್ವಲ್ಲ. ಅತೀತ ಸ್ಮೃತಿ, ಈ ಅತೀತ ಸ್ಮೃತಿಯಲ್ಲಿ ಸ್ಮರಣೆ ಎಲ್ಲ ಅದರಿಂದಲೇ, ಆಲೋಚಕಾಗ್ನಿಯಿಂದಲೇ ಸ್ಮರಣೆ ಎಲ್ಲ ಇರುವಂಥದ್ದು ಅಂತ. ನೆನಪಾಗದೇ ಇದ್ರೆ ನಾವೇನು ಮಾಡ್ತೀವಿ? ಹಿಂಗೆ ಮಾಡ್ತೀವಲ್ಲ, ಕೈ ಇಟ್ಕೊಂಡು ಎಲ್ಲ ಹೋಗುತ್ತೆ ಕೈ ನೋಡಿ, ನೆನಪಾಗದೇ ಇದ್ದ ತಕ್ಷಣ. ಅದು ಆಲೋಚಕಾಗ್ನಿ ಕರೆಯೋದು. ಅದು ಎದ್ದು ಬಾ ನೆನಪು ಮಾಡಿಕೊಡು ಅಂತ ಕರೆಯೋದು ಅಂತ. ಹಾಗಾಗಿ ಪರೀಕ್ಷೆ ಸಮಯದಲ್ಲಿ, ಬೇರೆ ಸಮಯದಲ್ಲಿ ಅದನ್ನು ಮರೆತು ಹೋದರೆ ಒಂದು ಸತಿ ಇಲ್ಲಿ ಮುಟ್ಕೊಳ್ಳಿ, ಕೂಡಲೇ ಇಲ್ಲಿ ಮುಟ್ಕೊಳ್ಳೋದಂದ್ರೆ ಅದಕ್ಕೊಂದು ಒಳ್ಳೆ ಅರ್ಥ ಇದೆ ಅಂತ. ಆಲೋಚಕಾಗ್ನಿ ಜಾಗೃತ ಮಾಡೋದು ಅಂತ, ಹೇಳು ಅಂತ ನೆನಪು ಮಾಡಿಕೊಡು ಅಂತ. ಸಾಧಕಾಗ್ನಿ ಚೆನ್ನಾಗಿದ್ದರೆ ನಮ್ಮಲ್ಲಿ ಧೈರ್ಯ ಇರುತ್ತದೆ. ಸರಿ, ಅದು ಚೆನ್ನಾಗಿದ್ರೆ ಧೈರ್ಯ, ಅದು ಹಾಳಾದರೆ ಭಯ. ನಿರ್ವಿಕಲ್ಪ ಸಮಾಧಿಯವರೆಗೂ ಅಗ್ನಿಯ ವ್ಯಾಪ್ತಿ ಇದೆ. ಇದ್ದೇ ಇದೆ. ಕೊನೆಯಲ್ಲಿ ಮತ್ತೊಂದು ಸತಿ ಮುಟ್ಟೋಣ ಅದನ್ನ. ಅಲ್ಲಿವರೆಗೂ ಅಗ್ನಿಗೆ ವ್ಯಾಪ್ತಿ ಇದೆ. ಅಗ್ನಿಯೇ ತಪಸ್ಸು, ತಪಸ್ಸೇ ಅಗ್ನಿ. 100ಕ್ಕೆ 100 ಸರಿ ಇದೆ. ನೀ ಹೇಳಿದ ರೀತಿನೂ ಸರಿ ಇದೆ. ನಮ್ಮ ನಡೆ ವಿರಾಗದ ಕಡೆ ಇರಬೇಕು. ಅಂದರೆ ಏನು ಅಂದರೆ ಇರಬೇಕು, ಇದ್ದು ಇರದಂತಿರಬೇಕು ಅಂತ ಹೇಳಿದ್ದು ಚೆನ್ನಾಗಿದೆ, ಮತ್ತು ಅಂಗಾಭಿನಯವೂ ಚೆನ್ನಾಗಿದೆ. ಅರ್ಧ ವಿಷಯ ಅಲ್ಲಿಂದ ಸಿಗ್ತಾ ಇದೆ ನಮಗೆ ಅಂತ. ಕೈ ಮತ್ತು ಮುಖದ ಇದರಿಂದ ಅದು ಒಬ್ಬೊಬ್ಬರಿಗೆ ಇರುತ್ತೆ, ಅದು ತಾನಾಗಿರುತ್ತೆ ಅದು ಅಂತ. ಈ ಭರತನಾಟ್ಯ ಕಲಿತ್ರೆ ಮತ್ತೆ ಜಾಸ್ತಿ ಬರುವುದು ಬಹುಶಃ ಅದು. ಮನುಷ್ಯ ಎಷ್ಟನ್ನು ಶಬ್ದದಿಂದ ಹೇಳ್ತಾನೋ ಅದಕ್ಕಿಂತ ಹೆಚ್ಚನ್ನು ಈ ಅಂಗಾಂಗಗಳ ಮೂಲಕ ಹೇಳ್ತಾ ಇರ್ತಾನೆ. ಶರೀರದ ಭಾಷೆ ಅಂತ ಹೇಳ್ತಾರಲ್ಲ, ಬಾಡಿ ಲ್ಯಾಂಗ್ವೇಜ್ ಅಂತ ಆಂಗ್ಲರ ಪರಿಭಾಷೆ ಇದೆ. ವಿಷಯ ತುಂಬ ಸರಿ ಇದೆ. ವೈರಾಗ್ಯ ಬೇಕು. ವೈರಾಗ್ಯ ಅಂದರೆ ತೆಗೆದು ಹಾಕೋದು, ಬಿಟ್ಬಿಡೋದು ಅಂತ ಅರ್ಥ ಅಲ್ಲ, ಅಂಟಿಲ್ಲದೆ ಇರೋದು. ಅದು ಇದ್ದರೂ ಇಲ್ಲದೇ ಇದ್ದರೂ ವೈರಾಗ್ಯ ಇರ್ಬೋದು. ಇದ್ದೂ ವೈರಾಗ್ಯ ಇರ್ಬೋದು, ಇಲ್ಲದೇನೂ ವೈರಾಗ್ಯ ಇರ್ಬೋದು. ಸಂಸಾರದಲ್ಲಿ ಇದ್ದೂ ವೈರಾಗ್ಯ ಇರ್ಬೋದು, ಸಂಸಾರವನ್ನು ಬಿಟ್ಟು ವೈರಾಗ್ಯ ಇರ್ಬೋದು. ಅದಲ್ಲ ವಿಷಯ. ಅಂಟಿರಬಾರ್ದು ಅನ್ನೋದು ಮುಖ್ಯವಾಗಿರ್ತಕ್ಕಂಥ ವಿಷಯ.
ಅಪಾನ ಹೇಳಿ ತಿನ್ನುವ ಅನ್ನವನ್ನು ಜಗಿಯಬಾರದು. ಏನಾಗುತ್ತೆ ಜಗದ್ರೆ? ರಾಕ್ಷಸರಿಗೆ ಹೋಗುತ್ತೆ. ಹಲ್ಲು ತಗುಲಿದ್ರೆ ರಾಕ್ಷಸರಿಗೆ. ಕೇವಲ ನಾಲ್ಗೆ ತಗೊಂಡು ನಾವು ಒಳಗಡೆ ನುಂಗಿದ್ರೆ ಅದು ಪ್ರಾಣಾದಿ ಶಕ್ತಿಗಳಿಗೆ. ಇನ್ನೂ ಕೆಲಸ ಇದೆ ಅಲ್ಲಿ. ಆ ಪ್ರಾಣಾದಿ ಶಕ್ತಿಗಳು ಎಲ್ಲಿವೆ, ಅದ್ರ ಕೇಂದ್ರಗಳು ಯಾವುದು, ಅದನ್ನು ಜಾಗರೂಕಗೊಳಿಸ್ಕೊಂಡು ಸ್ವೀಕಾರ ಮಾಡಿದಾಗ ಅಲ್ಲೆಲ್ಲಿ ಸಲ್ಲತ್ತೆ, ಪ್ರಾಣಾದಿ ಶಕ್ತಿಗಳಿಗೆ ಸಲ್ಲತ್ತೆ ಅಂತ ಬಲ್ಲವರು ಹೇಳೋದು. ಹಾಗೆ ಊಟ ಮಾಡ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ನಮ್ಗೆ ಹೆಚ್ಚು ಯೋಗ್ಯತೆ ಬೇಕಾಗತ್ತೆ, ಸಾಧನೆ ಬೇಕಾಗತ್ತೆ ಇನ್ನೂ ಕೂಡ ಅಂತ. ಪಿತ್ತವೇ ಅಗ್ನಿ, ಅಗ್ನಿಯೇ ಪಿತ್ತ. ಸರಿ ಇದೆ. ಪಿತ್ತವೇ ಅಗ್ನಿ, ಅಗ್ನಿಯೇ ಪಿತ್ತ. ನಾವು ಬೇರೆ ಊರಲ್ಲಿ ಏನೇನಾಗಿದೆ ಹೇಳುವಂಥದ್ದು ನೋಡ್ತಾ ಇರ್ತೇವೆ ಯಾವಾಗ, ಆದ್ರೆ ನಮ್ಮ ದೇಹದಲ್ಲಿ ಏನೇನಾಗ್ತಾ ಇದೆ, ಯಾವ ಅಗ್ನಿ ಇದೆ, ಏನೇ ಕೆಲಸ ನಡೀತಾ ಇದೆ, ಯಾವುದನ್ನು ನಾವು ನೋಡೋದಿಲ್ಲ. ನಾವು ಬೇಡದೇ ಇರುವಂಥ ತುಂಬ ದೂರದ ವಿಷಯ, ಬೇರೆ ಬೇರೆ ದೇಶದ ವಿಷಯವನ್ನು ನಾವು ನೋಡ್ತಾ ಇರ್ತೇವೆ. ಅದು ಮುಕ್ತು ತುಂಬ ವಿಪರ್ಯಾಸ ಅದು. ಯಾಕೆಂದರೆ ಈ ಮನಸ್ಸು, ಜ್ಞಾನಶಕ್ತಿ ಇದನ್ನು ನಾವು ಬೇಕಾದಂತ ತಿಳ್ಕೊಳಕ್ಕೆ ಬಳಸ್ಬೋದು. ನಮ್ಮ ಬಗ್ಗೆ ನಾವು ತಿಳ್ಕೊಳ್ಬೇಕು, ನಾವು ಅದಕ್ಕೆ ಬಳಸ್ಬೇಕು. ಬಳಸ್ತಾ ಇಲ್ಲ, ಎಲ್ಲೋ ಹುಡುಕ್ತಾ ಇದ್ದೀವಿ ಹೊರಗಡೆಗೆ. ಅಗ್ನಿಯಲ್ಲಿ 4 ವಿಧ, ಅದರಲ್ಲಿ ಸಮವಾದ ಅಗ್ನಿ ಒಳ್ಳೆಯದು. ಅಗ್ನಿಯಲ್ಲಿ 4 ಅವಸ್ಥೆಗಳಿದೆ. ಸಮವಾದ ಅಗ್ನಿ, ಸಮಾಗ್ನಿ ಒಳ್ಳೆಯದು ಅಂದರೆ ಅದರ ಅರ್ಥ ಉಳಿದು 3 ಒಳ್ಳೆಯದಲ್ಲ. ಪಾಚಕಾಗ್ನಿಯಿಂದ ನೆರಳು ಬರುತ್ತದೆ. ಹಾಂ, ಭ್ರಾಜಕಾಗ್ನಿ, ಭ್ರಾಜಕಾಗ್ನಿಯಿಂದ ನೆರಳು ಮತ್ತು ಕಾಂತಿ ಎರಡು ಕೂಡ ಭ್ರಾಜಕಾಗ್ನಿಯಿಂದ. ಆಲೋಚಕ ಅಗ್ನಿ ಕಾಲದಿಂದನೂ ಒಂದಷ್ಟು ಅಂಶಗಳನ್ನು ಸ್ವೀಕರಿಸುತ್ತೆ. ಅಂದರೆ ಈ ಚಳಿ, ಮಳೆ, ಬಿಸಿಲಿಂದನೂ ಸ್ವೀಕರಿಸ್ಕೊಳ್ಳುತ್ತೆ. ವರ್ಷ ಶೀತಾತಪ ಪ್ರವೃದ್ಧ, ಅದನ್ನು ಇನ್ನೂ ತುಂಬ ವಿಮರ್ಶೆ ಮಾಡೋಕ್ಕೆ ಇರ್ಬೋದಲ್ಲಿ ಆ ವಿಷಯ. ಮಳೆ, ಚಳಿ ಮತ್ತು ಬಿಸಿಲಿನಿಂದ ವೃದ್ಧಿ ಹೊಂದುತ್ತೆ ಅದು. ಈ ನಮ್ಮ ಕಣ್ಣನ್ನು ನಡೆಸುವಂಥ ಅಗ್ನಿ ಇದೆಯಲ್ಲ, ಅದು ಇದರಿಂದ ಬೇಕಾದ ಅಂಶಗಳನ್ನು ತಗೊಳ್ತಾ ಇದೆ ಅಂತ. ಯಾವುದರಿಂದ? ಮಳೆ, ಚಳಿ ಮತ್ತು ಬಿಸಿಲಿನಿಂದ ಬೇಕಾದ ಅಂಶಗಳನ್ನು ತಗೊಳ್ತಾ ಇದೆ ಅಂತ ಬೇಲ ಸಂಹಿತೆ ಹೇಳಿದೆ ಆ ರೀತಿಯಲ್ಲಿ. ಸಾಧಕಾಗ್ನಿ ಮುಕ್ತಿ ಕೊಡುವ ಎಲ್ಲ ಕಾರ್ಯವನ್ನು ಮಾಡುತ್ತದೆ. ಮುಕ್ತಿಗೆ ಏನು ಬೇಕೋ ಅದೆಲ್ಲ ಅಲ್ಲಿಂದಲೇ. ಹೆಸರೇ ಇದೆ ಸಾಧಕಾಗ್ನಿ ಅಂತ ನೋಡು. ಅಗ್ನಿಗೆ ರುಚಿ ಇಲ್ಲ. ಖಂಡಿತ ಹೌದು, ಅಗ್ನಿಗೆ ರುಚಿ ಇಲ್ಲ. ನೀವು ಪುಸ್ತಕ ಓದಿ ತಿಳ್ಕೊಳ್ಬೇಕು, ಅದನ್ನ ಪ್ರಯೋಗ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಜಠರಾಗ್ನಿ ಅಥವಾ ಪಾಚಕಾಗ್ನಿ ನಮಗೆ ಅದರ ಅನುಗ್ರಹ ಇಡೀ ದೇಹಕ್ಕೆ ಕೊಡುತ್ತೆ, ಅದರ ಬಲದಿಂದ, ಸ್ವಂತ ಬಲದಿಂದ ಅಂತ. ನೀನು ಅಕ್ಷರ ನೆನಪಿಟ್ಕೊಂಡಿದೆ. ಆತ್ಮಶಕ್ತಿಯಾನ್ ಶಬ್ದ ಇದೆ ಅಲ್ಲಿ ಶ್ಲೋಕದಲ್ಲಿ. ತನ್ನ ಸ್ವಂತ ಬಲದಿಂದ ಅದು ಉಳಿದ ಅಗ್ನಿಗಳನ್ನ ಮತ್ತು ಇಡೀ ಶರೀರವನ್ನು ಅನುಗ್ರಹ ಮಾಡುತ್ತೆ ಅಂತಲೇ ಹೇಳಿದೆ. ಶ್ಲೋಕ ಹೇಳಿರುವಂಥದ್ದು ಅದೇ ಪಂಕ್ತಿ, ಅನುಗ್ರಹ ಮಾಡುತ್ತೆ ಅಂತಲೇ. ಹಾಗೆ ಹೇಳಬೇಕಾದ್ರೆ ನಿನಗೆ ಒಳ್ಳೆ ಗ್ರಹಣ ಶಕ್ತಿ, ಧಾರಣ ಶಕ್ತಿ, ಸ್ಮರಣ ಶಕ್ತಿ ಇರಬೇಕು. ಸಂತೋಷ ಆಯಿತು. ಮುಕ್ತಾಯ ಮಾಡೋಣ ಇವತ್ತಿನ ಪಾಠಕ್ಕೆ. ಮಜರೋಣ. ಸುಮುಖ. ಜಿಜ್ಞಾಸೆ ಇತ್ತು. ಸಾಮಾನ್ಯವಾಗಿ ಜಠರಾಗ್ನಿಯಿಂದ ಎಲ್ಲ ಅಗ್ನಿಗಳಿಗೂ ಪೋಷಣೆ ಸಿಗುತ್ತೆ, ಎಲ್ಲ ಅಗ್ನಿಗಳು ಸರಿಯಾಗತ್ತೆ. ಆದರೆ ವಿಶೇಷವಾಗಿ ಪ್ರತ್ಯೇಕವಾಗಿ ಕೆಲವೊಂದು ಅಗ್ನಿಯನ್ನು ಬಲಪಡಿಸ್ಕೋಬೇಕು ಅಂತಾದರೆ, ಅಥವಾ ಕೆಲವೊಂದು ಅಗ್ನಿಗಳು ಶಕ್ತಿ ಕುಂದಿದ್ರೆ ಅದನ್ನು ವಿಶೇಷವಾಗಿ ಬಲಪಡಿಸ್ಕೋಬೇಕಾದ್ರೆ ಪ್ರತ್ಯೇಕವಾಗಿರುವಂಥ ವಿಧಿ ಯಾವ್ದಾದ್ರು ಇದೆ. ಈ ಚಿಕಿತ್ಸೆಗಳು ಅದನ್ನೇ ಮಾಡೋದು. ಈಗ ಯಾವುದೋ ಒಂದು ಅಗ್ನಿ ಕ್ಷೀಣ ಆಯಿತು ಅಂದರೆ ಅದ್ರ ಮೇಲೆ ಕೆಲಸ ಮಾಡೋಂಥ ಚಿಕಿತ್ಸೆಗಳನ್ನು ಕೊಡ್ತಾರಲ್ಲ, ಚಿಕಿತ್ಸೆಗಳು ಅಥವಾ ಆಹಾರ ನಿಯಮಗಳನ್ನ ಹೇಳ್ತಾರಲ್ಲ, ಇದ್ದೇ ಇದೆ. ಎಲ್ಲ ಸರಿ ಇದೆ, ಅದು ಒಂದು ವ್ಯತ್ಯಾಸ ಇದೆ. ಇಂಥದ್ದು ಇರುತ್ತೆ. ಇದ್ದಾಗ ಅದರ ಮೇಲೆ ಕೆಲಸ ಮಾಡೋ ಥರ ಈ ವೈದ್ಯರ ಕೆಲಸನೇ ಇದು ಅಂತ, ಅದ್ರ ಮೇಲೆ ಕೆಲಸ ಮಾಡೋ ಥರದ ಚಿಕಿತ್ಸೆಗಳನ್ನು ಅಥವಾ ಬೇರೆ ಬೇರೆ ನಿಯಮಗಳನ್ನು ಹೇಳ್ತಾರೆ ಅವರು. ಇರುತ್ತೆ. ಈಗ ಯಾರಿಗೂ ಎಲ್ಲವೂ ಹಾಳಾಗಿರೋದಿಲ್ಲ, ಅವನು ಇರೋದೇ ಇಲ್ಲ, ಅವನು ಎಲ್ಲವೂ ಹಾಳಾದರೆ. ಹಾಗೆ ಯಾರಿಗೂ ಎಲ್ಲವೂ ಸರಿ ಇರೋದಿಲ್ಲ. ತುಂಬ ಅಪರೂಪದ ಉದಾಹರಣೆಗಳನ್ನ ಹೊರತುಪಡಿಸಿದರೆ ಎಲ್ಲವೂ ಸರಿ ಇರೋದಿಲ್ಲ. ಎಲ್ಲ ಒಂದು ಆ ಕಡೆ ಈ ಕಡೆ ಇರುತ್ತೆ, 1, 2, 3 ಅಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ. ಇದೆ ಇವತ್ತಿನ ಇದಕ್ಕೆ ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ನಿಮಗೆ ಈ ಆಲೋಚಕಾಗ್ನಿ ಬಗ್ಗೆ ನಾವು ಹೇಳಿದ್ವಲ್ವಾ, ನಿಮ್ಗೇನಾದ್ರು ನ್ಯಾಯಶಾಸ್ತ್ರದ ನೆನಪಾಗತ್ತಾ ಈ ಸಮಯದಲ್ಲಿ? ಅಥವಾ ಈ
ಈ ಜಠರಾಗ್ನಿ ಅಥವಾ ಆಲೋಚಕ ಅಗ್ನಿ ಇದ್ರ ಬಗ್ಗೆ ಹೇಳಿದಾಗ ನೀವು ಏನಾದ್ರು ನ್ಯಾಯಶಾಸ್ತ್ರ ಓದಿದ ನೆನಪಾಗತ್ತೆ ನಿಮಗೆ ಆ ಸಮಯದಲ್ಲಿ? ಏನು ನೆನಪಾಗತ್ತೆ? ಆ ಅಲ್ಲ, ಆ ಪಂಕ್ತಿ ಹೇಳು. ಆ ಜೋರಾಗಿ ಹೇಳಪ್ಪ. ನಮ್ಗೆ ಆ ಪಂಕ್ತಿ ಬೇಕು. ನಾಲ್ಕು ವಿಧ, ಅದು ವಿಷಯ ಚತುರ್ವಿಧ ಅಲ್ವಾ? ಅಗ್ನಿ 2 ವಿಧ, ನಿತ್ಯ ಮತ್ತು ಅನಿತ್ಯ. ಅದು ಮತ್ತೆ 3 ವಿಧ, ಶರೀರ, ಇಂದ್ರಿಯ ಮತ್ತು ವಿಷಯ ಅಂತ. ವಿಷಯ 4 ವಿಧ ಅನ್ನುವಾಗ ಆ 3ನೇ ಪ್ರಭೇದವಾಗಿ ಯಾವ್ದು ಬಂತು? ಔದರ್ಯ ಅಂತ. ಉದರಾಗ್ನಿ, ಜಠರಾಗ್ನಿಯನ್ನು ನ್ಯಾಯಶಾಸ್ತ್ರ ಉಲ್ಲೇಖ ಮಾಡಿದೆ. ಆಯುರ್ವೇದದವ್ರು ಓದ್ತಾರೆ ಅದನ್ನ. ಈ ಸಂಬಂಧ ಬಂತು ಅಂತ ಇದನ್ನು ತುಂಬ ಪ್ರೀತಿಯಿಂದ ಓದ್ತಾರೆ ಈ ಭಾಗವನ್ನು ಆಯುರ್ವೇದದವರು. ಹಾಗೆ ಇಂದ್ರಿಯಂ ಅಂತ ಹೇಳುವಾಗ ಏನಂದ್ರು? ಇಂದ್ರಿಯಂ ರೂಪಗ್ರಾಹಕಂ ಚಕ್ಷು ಕೃಷ್ಣತಾರ ಅಗ್ರವರ್ತಿ. ಅಲ್ಲಿ ಇಂದ್ರಿಯ ಇದೆ, ಅದು ಕೂಡ ತೈಜಸ, ತೇಜೋಭೂತಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂತ ನ್ಯಾಯಶಾಸ್ತ್ರ ಕೂಡ ಹೇಳಿದೆ. ಈ ಶಾಸ್ತ್ರಗಳು ಎಲ್ಲೆಲ್ಲ ಒಂದು ಕಡೆ ಒಂದಾಗ್ತಾ ಇರ್ತವೆ, ಆಮೇಲೆ ತಮ್ಮ ದಾರಿಲಿ ಹೋಗ್ತಾ ಇರ್ತವೆ, ಮತ್ತೆ ಒಂದಾಗ್ತಾ ಇರ್ತವೆ. ಒಟ್ಟು ಪರಮಗತಿ, ಪರಮ ಲಕ್ಷ್ಯ ಒಂದೇ, ಮತ್ತು ಅನೇಕ ಸಂಗತಿಗಳು ಹೊಂದ್ಕೊಳ್ತೇವೆ ಒಂದಕ್ಕೊಂದಕ್ಕೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಯಿತು. ಇವತ್ತಿನ ವಿಷಯಕ್ಕೆ ಮುಂದುವರಿಯೋಣ. ಅಗ್ನಿಗೆ ಇನ್ನಷ್ಟು ಅವತಾರಗಳಿದೆ. ನಿನ್ನೆ ಸುಶ್ರುತರ ಮತವನ್ನು ನಿರೂಪಣೆ ಮಾಡಿದ್ವು. ಪಂಚಾಗ್ನಿಗಳು, ಪಂಚಾಗ್ನಿ ತಪಸ್ಸನ್ನು ಕೇಳಿದಿರ ನೀವು? ಪಾರ್ವತಿ ಮಾಡಿದಳು ಪಂಚಾಗ್ನಿ ತಪಸ್ಸನ್ನು. 4 ದಿಕ್ಕಿನಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಸೂರ್ಯನನ್ನೇ ನೋಡ್ತಾ, ಸೂರ್ಯನವಿಷ್ಟ ದೃಷ್ಟಿ, ಸೂರ್ಯನನ್ನೇ ನೋಡ್ತಾ ತಪಸ್ಸು ಮಾಡಿದ್ಲು. 5ನೇ ಅಗ್ನಿ ಸೂರ್ಯನೇ ಅಂತ. ಹಾಗೆ ನಾವು ಕೂಡ ಪಂಚಾಗ್ನಿ ತಪಸ್ಸನ್ನು ಮಾಡ್ಬೋದು. ಈ ಒಳಗಿನ 5 ಅಗ್ನಿಗಳನ್ನು ಚೆನ್ನಾಗಿ ಇಟ್ಕೊಳ್ಳೋದಾದರೆ ಈ ಬದುಕೇ ಪಂಚಾಗ್ನಿ ತಪಸ್ಸಾಗತ್ತೆ. ಅದಕ್ಕೆ ಸರಿಯಾಗಿ ಜೀವನ ಮಾಡೋದಾದರೆ ಜೀವನವೇ ಪಂಚಾಗ್ನಿ ತಪಸ್ಸಾಗತ್ತೆ. ಪಂಚಾಗ್ನಿಗಳೇ ಮುಖ್ಯವಾಗಿ ಇಲ್ಲಿ ಇರುವಂಥದ್ದು ದೇಹದಲ್ಲಿ ಅಂತ. ಈಗ ಚರಕರು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಬೇರೆ ಆಚಾರ್ಯರುಗಳೆಲ್ಲ ಹಾಗೆ ಹೇಳ್ತಾರೆ. ಅದನ್ನು ನೋಡೋಣ. ಅದಕ್ಕಿಂತ ಮೊದಲು ನೋಡಿ, ಈ ನಮ್ಮ ದೇಹ ಅಗ್ನಿಮಯ. ನಮಗದು ಗೊತ್ತಾಗೋದಿಲ್ಲ, ಆದರೆ ಎಲ್ಲಿ ನೋಡಿದ್ರೂ ಅಗ್ನಿ ಇದೆ, ಇಲ್ಲಿ ಎಲ್ಲೆಲ್ಲೂ ಅಗ್ನಿ ಇದೆ. ಇದು ಗೊತ್ತಾಗಬೇಕು ಅಂತಂದರೆ ಈ ದೇಹದಲ್ಲಿ ಏನಿದೆ ಮತ್ತು ಇಲ್ಲಿ ಏನು ನಡೆಯುತ್ತಿದೆ, ಇದೆರಡು ಪ್ರಶ್ನೆಗೆ ಉತ್ತರ ಕಂಡುಕೋಬೇಕು. ಒಳಗೂ ಹೊರಗೂ ಅಗ್ನಿಯ ಅವತಾರಗಳು ನಮ್ಮ ದೇಹವನ್ನು ಆವರಿಸಿವೆ. ಅರ್ಥ ಮಾಡ್ಕೋಬೇಕಾದ್ರೆ ಈ ಶರೀರದಲ್ಲಿ ಏನೇನಿದೆ ಮತ್ತು ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಏನೇನಿದೆ ದೇಹದಲ್ಲಿ ಅಂತಂದರೆ, ಆಧುನಿಕ ವಿಜ್ಞಾನ ಭೌತಶಾಸ್ತ್ರದ ದೃಷ್ಟಿಯಿಂದ ಇದು ಪರಮಾಣು ಸಮೂಹ. ಶರೀರ ಅಂದರೆ ಪರಮಾಣುಗಳ ಸಮೂಹ. ಈ ದೇಹ ಒಂದು ದ್ರವ್ಯ ರಾಶಿ. ಇದರಲ್ಲಿ 96% ಆಮ್ಲಜನಕ ಇದೆ, ಇಂಗಾಲ ಇದೆ, ಜಲಜನಕ ಇದೆ ಮತ್ತು ಸಾರಜನಕ ಇದೆ. ಇದೆಲ್ಲ ಸೇರಿಯೇ ಈ 4 ಅಂಶಗಳಿಂದಲೇ ದೇಹದ ದೊಡ್ಡ ಭಾಗ ರೂಪಿತ ಆಗಿರುವಂಥದ್ದು. ಹಾಗೆ ದೇಹ ಏನು ಅಂದರೆ, ದೇಹ ಆಮ್ಲಜನಕ, ದೇಹ ಇಂಗಾಲ, ದೇಹ ಜಲಜನಕ, ದೇಹ ಸಾರಜನಕ ಅಂತ ಹೀಗೆಲ್ಲ ಹೇಳಬೇಕಾಗತ್ತೆ. ಇದೆಲ್ಲ ಸರಿ ಇದೆ. ಈ ಅನ್ವೇಷಣೆಗಳು ಸುಮ್ಮನೆ ಅಲ್ಲ, ಇದರ ಹಿಂದೆ ದೊಡ್ಡ ಪ್ರಯತ್ನ ಇದೆ, ತಪಸ್ಸೇ ಇದೆ, ತುಂಬ ಪ್ರಯತ್ನಪಟ್ಟು ಮಾಡಿರ್ತಾರೆ, ಉಪಯುಕ್ತವೇ ಇದು. ಆದರೆ ಇನ್ನೊಂದು ದೃಷ್ಟಿ, ಆರ್ಷ ದೃಷ್ಟಿಯನ್ನು ಕೂಡ ನಾವು ನೋಡಬೇಕು. ಯಾಕೆಂದರೆ ಇದರಲ್ಲಿ ಎಲ್ಲ ಚೆನ್ನಾಗೇ ಇದೆ, ಆದರೆ ಇಷ್ಟೇನಾ? ನಾವು ಅಂದರೆ ಏನು? ನಾವು ಅಂದರೆ ಒಂದಿಷ್ಟು ಆಮ್ಲಜನಕ, ಒಂದಿಷ್ಟು ಇಂಗಾಲ, ಒಂದಿಷ್ಟು ಜಲಜನಕ, ಒಂದಿಷ್ಟು ಸಾರಜನಕ, ಆಮೇಲೆ ಒಂದಿಷ್ಟು ಪರಮಾಣುಗಳು, 1000 ಕೋಟಿ ಪರಮಾಣುಗಳು ಅಂದರೆ ನಮಗೇ ನಂಬಿಕೆ ಬರೋದಿಲ್ಲ ಅದು ಅಂತ. ಇದಲ್ಲ ಅಂತಲ್ಲ, ಆದರೆ ಇಷ್ಟೇ ಅಲ್ಲ. ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ಇಲ್ಲಿ ಕೆಲವು ವಿಶೇಷಗಳು ಮನಸ್ಸಿಗೆ ಬರುತ್ತೆ. ಈಗ ಆಯುರ್ವೇದದ ದೃಷ್ಟಿ ಉದಾಹರಣೆಗೆ, ಅದು ಚೆನ್ನಾಗಿದೆ, ಅದನ್ನು ತಿರಸ್ಕಾರ ಮಾಡಬೇಕಾದ ಅಗತ್ಯ ಇಲ್ಲ. ಆವಾಗಲೇ ಹೇಳಿದಾಗ ತುಂಬ ಪ್ರಯತ್ನ ಸಾಧನೆಯಿಂದಲೇ ಕಂಡುಕೊಂಡಿರ್ತಾರೆ ಆ ಸಂಗತಿಗಳನ್ನು. ಎಲ್ಲಿ ಹೋಗಿ ಎರಡು ಸೇರುತ್ತೆ ಅಂತ ನೋಡಬೇಕು ನಾವು. ಯಾವ ಜಾಗದಲ್ಲಿ ಎರಡು ಒಂದಾಗುತ್ತೆ ಅನ್ನೋದನ್ನು ಗಮನಿಸಬೇಕು. ಎಲ್ಲಿ ಒಳ್ಳೆ ವಿಷಯ ಇದು ತಗೋಬೇಕು ನಾವು.
ಆಯುರ್ವೇದ ಏನು ಹೇಳುತ್ತೆ? ಇಲ್ಲಿ ಏನಿದೆ ಆಯುರ್ವೇದ ಆಗಲಿ ಒಟ್ಟು ಭಾರತೀಯ ಸಂಸ್ಕೃತಿ, ಸನಾತನ ಧರ್ಮ, ಭಾರತೀಯ ಸಂಸ್ಕೃತಿ ನಮ್ಮನ್ನು ವಿಶ್ಲೇಷಣೆ ಮಾಡೋ ಕ್ರಮ ಏನು ಅಂತಂದರೆ ಇದು ಏನಪ್ಪ ಅಂದರೆ ಪಂಚಭೂತಗಳು ಅಲ್ವಾ? ಪಂಚಭೂತಗಳು ಗಟ್ಟಿ ಇರೋದೆಲ್ಲ, ದೇಹದಲ್ಲಿ ಗಟ್ಟಿ ಇರೋದೆಲ್ಲ ಪೃಥ್ವಿ, ದ್ರವಾಂಶ ಎಲ್ಲ, ಮೈಯ ಬಿಸಿ ಏನಿದೆ, ಉಷ್ಣತೆ ಏನಿದೆ ಅದು ಅಗ್ನಿ, ತೇಜಸ್ಸು. ಆಮೇಲೆ ಉಸಿರಾಟ ಇದೆ, ಬೇಕೇ ಬೇಕಲ್ಲ ಉಸಿರಾಟ. ಮತ್ತು ಜಾಗ ಇರಬೇಕಲ್ಲ ಒಳಗೆಲ್ಲ, ಇಲ್ಲದೆ ಇದ್ರೆ ತಿಂದ ಅನ್ನ ಒಳಗಡೆ ಹೋಗ್ಬೇಕಲ್ಲ. ಉಸಿರಾಡಿದ್ರೆ ಉಸಿರು ಮೇಲೆ ಕೆಳಗೆ ಹೋಗಬೇಕು ಅಂದರೆ ಜಾಗ ಬೇಕಲ್ಲ, ಅಲ್ಲಿ ಒಳಗೆ ಅನೇಕ ಪ್ರಕ್ರಿಯೆಗಳು ನಡಿಬೇಕು ಅಂದರೆ ಅವಕಾಶ ಬೇಕು ನೋಡಿ. ಅದೇನದು? ಇಷ್ಟೇ ದೇಹ ಅನ್ನೋದು ಇಷ್ಟೇ. ಆದರೆ ನಾವು ಅಂದ್ರೆ ಇಷ್ಟೇ ಅಲ್ಲ, ನಾವು ಅಂದರೆ ಇನ್ನೂ ಜಾಸ್ತಿ ಇದೆ ವ್ಯಾಪ್ತಿ ಇದಕ್ಕೆ. ಪಂಚಭೂತಗಳು, ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಮನಸ್ಸಿದೆ. ಮನಸ್ಸಿಗೆ 4 ಹಂತ ಇದೆ ಅಲ್ವಾ? ಅದರೊಳಗೆ ಜೀವ ಇದ್ದಾನೆ, ಹಿಂದೆ ದೇವ ಇದ್ದಾನೆ. ಇದೆಲ್ಲ ಸೇರಿ ನಾವು ಅಂತ ಕರೆಸ್ಕೊಳ್ಳುವಂಥದ್ದು ಆಗೋದು ಮಹಾನ್ ಅಂತ ಅನ್ಸುತ್ತೆ ನಮಗೆ ನಮ್ಮ ಬಗ್ಗೆ ಅವಲೋಕನ ಮಾಡಿಕೊಂಡ್ರೆ ಏನೆಲ್ಲ ಇದೆ ಅಂದರೆ ಇಲ್ಲಿ ಇಂಥ ಭೂತ ಪ್ರಪಂಚ ಇದೆ, ಅದರದ್ದೇ ಸೂಕ್ಷ್ಮ ಸ್ಥೂಲ 2 ರೂಪ ಇದೆ, ಪಂಚಭೂತಗಳು ಮತ್ತು ಪಂಚ ತನ್ಮಾತ್ರಗಳು ಅಂತ ಕರಿತೀವಿ ನಾವು. ಅಂದರೆ ಈ ಪಂಚಭೂತಗಳದೇ ಹಿಂದಿನ ಹೆಜ್ಜೆ ಸೂಕ್ಷ್ಮ ರೂಪ. ಅಂದರೆ ಪೃಥ್ವಿ ತನ್ಮಾತ್ರದಿಂದ ಪೃಥ್ವಿ ಸೃಷ್ಟಿಯಾಗಿದೆ, ಜಲ ತನ್ಮಾತ್ರದಿಂದ ಜಲ ಸೃಷ್ಟಿಯಾಗಿದೆ. ಹಾಗೆ ಈ ಪಂಚಭೂತಗಳ ಹಿಂದಿನ ಹೆಜ್ಜೆಗಳು ಪಂಚ ತನ್ಮಾತ್ರಗಳು ಅಂತ ಸೂಕ್ಷ್ಮ ರೂಪ ಅದರದ್ದೇನೆ. ಈ ಪಂಚಭೂತಗಳು, ಪಂಚ ತನ್ಮಾತ್ರಗಳು, 11 ಇಂದ್ರಿಯಗಳು ಅಲ್ವಾ? ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನಸ್ಸು, 11 ಇಂದ್ರಿಯಗಳು. ಆಮೇಲೆ ಮನಸ್ಸು, ಅಹಂಕಾರ, ಮತ್ತೇನು ಹೇಳಿ, ಬುದ್ಧಿ, ಚಿತ್ತ, ಈ 4 ಮನಸ್ಸಿನ ಹಂತಗಳು. ಜೀವ, ದೇವ ಎಲ್ಲ ಇದೆ. 24 ಪ್ರಕೃತಿ ತತ್ವಗಳು, 25ನೇ ಪುರುಷ ತತ್ವ, ಆ ಪುರುಷ ಪರಮ ಪುರುಷ ಎನ್ನುವಂಥದ್ದು ಅಲ್ಲಿಯೂ ಕೂಡ ಇದೆಲ್ಲ ಇದೆ ಎನ್ನುವಾಗ ಬೆಷ್ಟು ದೊಡ್ಡದಪ್ಪ ಅಂತ ಅನ್ಸೋ ಥರ ಆಗತ್ತೆ ಇದು. ಈ ಪಂಚಭೂತಗಳು ಒಳಗೂ ಇದೆ, ಹೊರಗೂ ಇದೆ. ಅಂದರೆ ಇಲ್ಲೂ ಪಂಚಭೂತಗಳಿದೆ, ಇಲ್ಲೂ ಪಂಚಭೂತಗಳಿದೆ. ನಮ್ಮ ಸುತ್ತ ಪಂಚಭೂತಗಳೇ ಇರುವಂಥದ್ದು. ಭೂಮಿ ಇದೆ, ಜಲ ಇದೆ, ಅಗ್ನಿ ಇದೆ, ವಾಯು ಇದೆ, ಆಕಾಶ ಇದೆ, ನಮ್ಮ ಸುತ್ತ ಗೋಚರಿಸುವಂಥದ್ದು ಇವೆಲ್ಲವೂ ಕೂಡ. ಹಾಗಾಗಿ ಎರಡೂ ಒಂದು ರೀತಿ ಸಮನ್ವಯ. ಇಲ್ಲಿರೋದೇ ಅಲ್ಲಿದೆ, ಅಲ್ಲಿರೋದೇ ಇಲ್ಲಿದೆ. ಏನು ಹೇಳಿ, ಇಲ್ಲಿರೋದೇ ಅಲ್ಲಿದೆ, ಅಲ್ಲಿರೋದೇ ಎಲ್ಲಿದೆ. ಹಾಗಾಗಿ ನಾನು ನೀನು ಒಂದೇ ಅಂತ ನಾವು ಪ್ರಪಂಚಕ್ಕೆ ಹೇಳ್ಬೋದು ಅಲ್ವಾ? ಬ್ರಹ್ಮಾಂಡಕ್ಕೆ ನಾವು ಹೇಳ್ಬೋದು ನೀನು ನಾನು ಒಂದೇ. ಒಂದೇನಾ? ಒಂದೇನಾ? ಹೀಗೆ ಹೌದು, ಹಾಗೆ ಅಲ್ಲ, ಎರಡನ್ನೂ ಹೇಳ್ಬೋದು. ಒಂದೇ ಅಲ್ಲ. ಎಲ್ಲಿ ಅಂದರೆ ಇನ್ನೊಂಥರ ಶರೀರನ ವಿಶ್ಲೇಷಣೆ ಮಾಡೋಣ. ಶರೀರದಲ್ಲಿ 7 ಧಾತುಗಳಿದ್ದಾವೆ ಅಲ್ವಾ? ಈ ಶರೀರದಲ್ಲಿ 7 ಧಾತುಗಳಿದ್ದಾವೆ. 7 ಧಾತುಗಳು ಯಾವುದೆಲ್ಲ? ಎಲ್ಲಿದೆ ಇದು? ಅಷ್ಟಾಂಗ ಹೃದಯದಲ್ಲಿ ಧಾತುಗಳನ್ನು ಹೇಳ್ತಾರೆ. ಶರೀರದಲ್ಲಿ ಧಾತು ಅಂದ್ರೆ ಏನು? ಧಾರಣಾತ್ ಧಾತವಃ, ಶರೀರ ಧಾರಣಾತ್ ಧಾತವಃ. ಶರೀರವನ್ನು ಧರಿಸಿರ್ತಕ್ಕಂಥ 7 ಧಾತುಗಳಿದ್ದಾವೆ. ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜೆ, ಶುಕ್ರ ಅಲ್ವಾ? 7 ಧಾತುಗಳಿದ್ದಾವೆ ಶರೀರದಲ್ಲಿ. ರಸ, ಶೃಂಗ್, ಮಾಂಸ, ಮೇಧೋಸ್ಥಿ, ಮಜ್ಜಾ, ಶುಕ್ರಾಣಿ, ಧಾತವಃ. 7 ಧಾತುಗಳು. ಆ 7 ಧಾತುಗಳು ದೇಹವನ್ನು ಧರಿಸಿದಾವೆ. ಅಷ್ಟೇನು, ನಮ್ಮ ಕುಲ ಪರಂಪರೆಯನ್ನು ಧರಿಸಿದಾವೆ ಅಂದ್ರೂ ಕೂಡ ತಪ್ಪಿಲ್ಲ. ದೇಹ ಮಾತ್ರ ಅಲ್ಲ, ದೇಹಕ್ಕೆ ಹಿಂದೊಂದು ಪರಂಪರೆ ಇದೆ. ದೇಹದ ಹಿಂದೆ ಎಷ್ಟೋ ದೇಹಗಳಿದ್ದಾವೆ. ನಮ್ಮ ಅಪ್ಪ, ಅಜ್ಜ, ಮುತ್ತಜ್ಜ ಎಷ್ಟು ದೇಹಗಳಿದ್ದಾವೆ ಹೇಳಿ. ಮುಂದೂ ಹಾಗೆ. ಹಾಗಾಗಿ ಅದೆಲ್ಲ ಧರಿಸಿರ್ತಕ್ಕಂಥ ಧಾತುಗಳು. ಈ ಧಾತುಗಳು ಅವು ಏನು ಮಾಡ್ತವೆ ಅಂದರೆ ತುಂಬ ಕಾರ್ಯಗಳನ್ನ ಹೇಳಿದ್ದಾರೆ ಧಾತುಗಳಿಗೆ. ಮುಖ್ಯ ಕಾರ್ಯಗಳು ಅಂತ ತಗೊಂಡ್ರೆ
ಪ್ರೀಣನಂ. ಮೊದಲನೇ ಧಾತು ಯಾವುದು? ಅದೇನು ಮಾಡುತ್ತೆ? ಪ್ರೀಣನಂ. ಪ್ರೀತಿಯನ್ನು ಮಾಡುತ್ತೆ. ರಸ ಅಂದರೆ ಹಾಗೆ ಅಲ್ವಾ, ಯಾವುದು ಪ್ರೀತಿಯನ್ನು ಉಂಟು ಮಾಡುತ್ತೋ ಅದಕ್ಕೆ ರಸ ಅಂತ ಹೆಸರು. ಇಲ್ಲಿದ್ರೆ ವಿರಸ, ಚೆನ್ನಾಗಿದ್ರೆ ಸರಸ, ಇಲ್ಲೇ ಇದ್ರೆ ಅವ್ರಿಗೂ ವಿರಸ ಬಂದಿದೆ ಈಗ ಅಂತ ಹೇಳ್ತಾರಲ್ಲ ಅಲ್ವಾ. ಹಾಗಾಗಿ ಪ್ರೀಣನಂ. ಮುಂದಿನದು ರಕ್ತ. ರಕ್ತ ಏನು ಮಾಡುತ್ತೆ? ಜೀವನಂ, ಜೀವಯತಿ, ಅವನು ಬದುಕಿಸಿ ಇಟ್ಟಿದೆ ಅದು. ಆಮೇಲೆ ಮುಂದಿನದು ಧಾತು ಯಾವುದು? ಮುಂದಿನದು ಮಾಂಸ. ಏನು ಮಾಡುತ್ತೆ? ಲೇಪ. ಈಗ ಒಂದು ಕಲ್ಲಿನ ಕಟ್ಟಡ ಅಂದರೆ ಕಲ್ಲು ಕಟ್ಟಿದರೆ ಕಲ್ಲು ಮೇಲೆ ಮಣ್ಣು ಮೆತ್ತಾರೆ. ಈಗ ಬೇರೆ ಮೆತ್ತಾರೆ. ಈಗೇನು ಮೆತ್ತಾರೆ? ಸಿಮೆಂಟ್ ಮೆತ್ತಾರೆ. ಮೊದಲೇನು ಮೆತ್ತಾ ಇದ್ರು? ಅದೇ ಮಾಂಸ ಅಂದರೆ. ಒಳಗಿರೋ ಅಸ್ಥಿ ಇದೆಯಲ್ಲ, ಎಲುಬಿದೆಯಲ್ಲ, ಅದು ಕಲ್ಲು ಕಟ್ಟಿದ ಹಾಗೆ ಅದ್ರ ಮೇಲೆ ಮಣ್ಣು ಮೆತ್ತಿದ ಹಾಗೆ, ಅಥವಾ ಸಾರಣೆ ಮಾಡೋದು ಅಂತ ಹೇಳ್ತೀವಲ್ಲ, ಅದ್ಯಾವುದು? ಮಾಂಸ. ಮಾಂಸದ್ದೇ ಉಪಧಾತು ಚರ್ಮ ಅಂತ ಹೇಳ್ತಾರೆ ನೋಡಿ ಅಲ್ಲಿ. ಹಾಗಾಗಿ ಅದು ಮೇಲಿಂದ ಅದನ್ನು ನುಣುಪು ಮಾಡಿದರೆ ಅದು ಚರ್ಮ ಅಂತ ಅಲ್ವಾ. ಹಾಗೆ ಬಿಟ್ಬಿಡ್ತಾರೆ ಮೆತ್ತಿ. ಮಣ್ಣಾದರೂ ಕೂಡ ನುಣುಪು ಮಾಡ್ತಾರೆ, ಅದನ್ನು ಮಣ್ಣಿನ ಗುಡಿನಾದರೂ ಕೂಡ ನುಣುಪು ಮಾಡ್ತಾರೆ. ಹಾಗೆ ಈ ಸಾರಣೆ ಆದರೂ ಕೂಡ ಅದನ್ನು ಎಷ್ಟು ನುಣುಪು ಮಾಡ್ತಾರೋ ಅಷ್ಟು ಆ ಕಟ್ಟಡದ ಮಹತ್ವ ಜಾಸ್ತಿ ಆಗುತ್ತೆ. ಪಳಪಳ ಹೊಳೆಯುತ್ತೆ ನೋಡಿ. ಚರ್ಮನೂ ಹಾಗೆ ಅಲ್ವಾ, ಹೊಳೆಯೋದು ಯಾವುದು? ಇದೇ ತಾನೇ. ಇದು ದೊರಗಾಗಿದ್ದರೆ ಚರ್ಮ ಏನು ಚೆನ್ನಾಗಿ ಕಾಣುತ್ತೆ ಅದು ಹೇಳಿ. ಹಾಗೆ ಲೇಪಹ ಅಂತ, ಮೆತ್ತೋದು ಅಂತ ಮೇಲ್ಗಡೆಯಿಂದ ಅಂತ. ಮುಂದಿನ ಧಾತು ಯಾವುದು? ಮೇಧಸ್ಸು. ಮೇಧಸ್ಸಿನ ಕೆಲಸ ಸ್ನೇಹ. ಎಷ್ಟು ಚೆನ್ನಾಗಿದೆ ನೋಡಿ. ಮೇಧಸ್ಸು ಅಂದ್ರೆ ಏನು? ಅಂದ್ರೆ ಸ್ನೇಹ ಅಂತ. ಸ್ನೇಹ ಅಂದ್ರೆ ಏನು? ಯಾವುದು ಎರಡನ್ನು ಕೂಡಿಸುತ್ತೋ ಅದಕ್ಕೆ ಸ್ನೇಹ ಅಂತ ಹೆಸರು. ನೀವು ತರ್ಕಶಾಸ್ತ್ರ ಗೊತ್ತು ನಿಮಗೆ ಅಲ್ವಾ. ಚೂರ್ಣಾದಿ ಚೂರ್ಣಾದಿ ಪಿಂಡೀ ಭಾವ ಹೇತು. ಹಿಟ್ಟು ಬಿಡಿ ಬಿಡಿಯಾಗಿರುತ್ತೆ ಒಣಗಿದ್ದಾಗ. ಸ್ನೇಹ ಸೇರಿದ್ರೆ, ನೀರಾಗಲಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಸೇರಿದರೆ ಅದು ಒಂದು ಇದು ಪೂರ್ತಿ ಒಂದಾಗತ್ತೆ, ಸೇರ್ಕೊಡತ್ತೆ, ಒಂದಕ್ಕೊಂದು ಬಿಡದೆ ಇರೋ ಹಾಗೆ ಅಂತ. ಸ್ನೇಹ ಅಂದರೆ ಎರಡೂ ಅರ್ಥದಲ್ಲೂ ಹಾಗೆ ಅಂತ. ಈಗ ಜಿಡ್ಡಿನ ಅಂಶಕ್ಕೆ ಸ್ನೇಹ ಅಂತ ಕರೆಯೋದು, ಅದು ಕೂಡ ಹಾಗೆ, ಅದು ಕೂಡಿಸೋ ಸ್ವಭಾವ ಇದೆ ಅದಕ್ಕೆ. ಹಾಗೆ ನಾವು ಸ್ನೇಹ ಪ್ರೀತಿ ಅಂತ ಯಾವ್ದು ಹೇಳ್ತೀವಿ ಅದು ಕೂಡ ಎರಡು ಜೀವಗಳನ್ನು ಬೆಸೆಯುತ್ತೆ ಅದು. ಹಾಗಾಗಿ ಸ್ನೇಹ ಅಂತ ಹೆಸರು ಅದಕ್ಕೆ. ಇಲ್ಲದ್ರೆ ಇದನ್ನು ಸ್ನೇಹ ಅಂತ ಯಾಕೆ ಕರಿಬೇಕು? ಎರಡು ಕಡೆ ಸ್ನೇಹ ಶಬ್ದ ಬಳಸ್ತಾ ಇದ್ರಲ್ಲ, ಏನು ಅರ್ಥ ಅಂದ್ರೆ ಎರಡು ಒಂದೇ ಅರ್ಥ ಅಂತ, ಕೂಡಿಸೋದು ಅಂತ, ಜೋಡಿಸೋದು ಅಂತ. ಹಾಗೆ ಆ ಕಾರ್ಯ ಮಾಡ್ತಕ್ಕಂಥ ಆ ಜಿಡ್ಡಿನ ಅಂಶ ಏನಿದೆ ಅದು ಮೇಧಸ್ಸಿನ ಕೆಲಸ. ಅದು ಮುಂದಿನ ಧಾತು ಯಾವುದು? ಅದ್ರ ಕೆಲಸ ಏನು? ಧಾರಣ ಅಂತ. ಧರಿಸಿದೆ ಅದು. ನಾವು ನಿಂತ್ಕೊಂಡಿರೋದು ಅದ್ರ ಕಾರಣಕ್ಕೋಸ್ಕರವೇ ಅಲ್ವಾ. ಅದೇನಾದ್ರು ಧಾರಣ ಮಾಡದೇ ಇದ್ರೆ ಬಿದ್ದುಬಿಡದೆ, ಮುಗ್ದ ಹೋಯ್ತು. ಹಾಗಾಗಿ ಧರಿಸುವುದು ಅಸ್ಥಿಯ ಕಾರ್ಯ. ಪೂರ್ಣ ಮುಂದಿನ ಧಾತುವಿನದ್ದು. ಯಾವುದು ಮುಂದಿನ ಧಾತು? ತುಂಬಿಸುತ್ತೆ ಅದು. ಆ ಅಸ್ಥಿ ಅನ್ನುವಂಥ ಅತಿ ಶುಷ್ಕವಾದ ಪದಾರ್ಥ, ಅದರಲ್ಲಿ ಏನಾದ್ರು ಒಂದು 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 ರಸಾಂಶ ಇದೆಯಾ ಅಂದರೆ ಏನೂ ಇಲ್ಲ ಅಂತ ಅನ್ಸುತ್ತೆ ಅದು ನೋಡಿದರೆ. ಅದು ಸೂರ್ಯನದ್ದಲ್ವ ಅದು. ಹಾಗಾಗಿ ಸೂರ್ಯಗ್ರಹಕ್ಕೆ ಸಂಬಂಧಪಟ್ಟಿರೋಂಥದ್ದು ಹಾಗೇ ಇದೆ ಅದು. ಆದರೆ ಅಂಥದ್ದನ್ನು ಕೂಡ ಒಳಗೆ ಸ್ನೇಹದಿಂದ ತುಂಬುವಂಥದ್ದು ಯಾವುದು ಅಂದರೆ ಅದು ಮಜ್ಜೆ. ಸ್ನೇಹ ಇದೆಯಲ್ಲ, ಸೂರ್ಯನಿಗೂ ಕುಜನಿಗೂ ಸ್ನೇಹ ಇದೆಯಲ್ವಾ. ಹಾಗಾಗಿ ಆ ಸ್ನೇಹದಿಂದ ತುಂಬಿಸುತ್ತೆ ನೋಡಿ ಅದು ಅಂತ. ಇನ್ನು ಕೊಟ್ಟ ಕೊನೆಗೆದು ಶುಕ್ರಧಾತು. ಅದರ ಕೆಲಸ ಏನು? ಗರ್ಭೋತ್ಪಾದ. ಗರ್ಭ ಶುಕ್ರಧಾತುವಿನ ಕಾರ್ಯ. ಹಾಗಾಗಿ ಹೇಳಿದ್ದು ನಾವು ಈ ಧಾತುಗಳ ಕಾರ್ಯ ಈ ದೇಹಕ್ಕೆ ಸೀಮಿತ ಅಲ್ಲ, ಅದೊಂದು ಪರಂಪರೆ ಅಂತ ಯಾಕೆ ಹೇಳಿದ್ರು ಅಂದರೆ, ಈ ಶುಕ್ರಧಾತು ತಗೊಂಡ್ರೆ ಮುಂದಿನ ಇಡೀ ಪೀಳಿಗೆ ಇದೆ, ಒಂದು ತಲೆಮಾರಲ್ಲ, ಮುಂದಿನ ತಲೆಮಾರು ತಗೊಂಡ್ರೆ ಪೀಳಿಗೆಗಳು ಬರುತ್ತೆ ನೋಡಿ ಅದರಲ್ಲಿ ಅಂತ. ಹಾಗಾಗಿ ಈ ಧಾತುಗಳು ದೇಹವನ್ನು ಮಾತ್ರ ಅಲ್ಲ, ಪರಂಪರೆಯನ್ನೇ ಧಾರಣೆ ಮಾಡಿವೆ ಅಂದರೆ ತಪ್ಪಿಲ್ಲ. ಹಾಗೆ ಪರಂಪರೆ ಅಂಶಗಳನ್ನೆಲ್ಲ ಧಾರಣೆ ಮಾಡಿವಿ. ನಮ್ಮ ಮೂಳೆ, ಅಸ್ಥಿ, ರಕ್ತ ಇದರಲ್ಲಿ ನಮ್ಮ ಹಿಂದಿನವರದ್ದೆಲ್ಲ ಇದೆ ಅಂಶಗಳು. ಅದೇ ರಕ್ತ ಹರಿತಾ ಇರೋದು ನನ್ನಲ್ಲಿ ಅಂತೆಲ್ಲ ಹೇಳೋದಿಲ್ವಾ. ಅಪ್ಪ ಮಗ ಜಗಳ ಮಾಡಬೇಕಾದ್ರೆ ನಿನ್ನ ರಕ್ತನ ಹರಿತಾ ಇರೋದು ನನ್ನಲ್ಲಿ ಅಂತ ಹೇಳ್ತಾರೆ ನೋಡಿ ಕೆಲವು ಸತಿ ಮಕ್ಕಳು. ಅದರೆಲ್ಲ ಹೀರೋ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಂಡಿರೋದಿಲ್ಲ, ಸಿಟ್ಟು ಮಾಡ್ಕೊಂಡು ಕೂಗಾಡ್ತಾ ಇರ್ತಾರೆ ಹೊರತು ಅಲ್ಲೂ ತುಂಬ ವಿಷಯಗಳಿದೆ ಅಂತ. ಹೌದು ಅಂತ, ಅಲ್ಲಿಂದ ಬಂದಿದೆ ಅಂತ. ಅನೇಕ ಸಂಗತಿಗಳು ಈ ರಕ್ತ ಹೊಸದಾಗ್ತಾ ಇದ್ರು ಬದಲಾಗ್ತಾ ಇದ್ರು ಕೂಡ ಬದಲಾಗದೇ ಇರುವಂತೆ ಇಡೀ ನಮ್ಮ ಅಜ್ಜ ಮುತ್ತಜ್ಜ ಪರಂಪರೆಯಿಂದ ಅನೇಕ ಸಂಗತಿಗಳೆಲ್ಲ ಬಂದು ಉಳ್ಕೊಂಡಿವೆ ಅಲ್ಲಿವೆ ಅಲ್ಲಿ. ಹಾಗಾಗಿ ಇದೆಲ್ಲ ಧಾರಣೆ ಮಾಡ್ತಕ್ಕಂಥ ಧಾತುಗಳು 7 ಧಾತುಗಳು ಅಲ್ವಾ.
7 ಧಾತುಗಳು ಯಾವುವು ಅನ್ನೋದಕ್ಕೆ ಈ ಆಯುರ್ವೇದದ ವಿವರಣೆ ಹೀಗೆ. ಬೇರೆ ಕಡೆ ಹೋದ್ರೆ ಒಂದು ಚೂರು ವ್ಯತ್ಯಾಸ ಬರುತ್ತೆ ಅಲ್ಲಿ ನೋಡಿ. ತ್ವಕ್ಚರ್ಮ ಮಾಗುಸ ರುಧಿರ ಮೇಧೋ ಮಜ್ಜಾ ಸ್ನಾಯವೋ ಸ್ಥೀನಿಮೆ ಶುದ್ಧಂತ. ಅಲ್ಲೊಂಚೂರು ಬೇರೆ ಇದೆ. ಅಲ್ಲಿ ತ್ವಕ್ ಚರ್ಮ ಅಂತ 2 ಬೇರೆ ಇದೆ. ತ್ವಕ್ ಬೇರೆ, ಚರ್ಮ ಬೇರೆ. 8 ಇದೆ ಅಲ್ಲಿ. 8ರಲ್ಲಿ ತ್ವಕ್ಕು ಚರ್ಮ 2 ಸರಿ ಬಂದಿದೆ. ಅವರು ಸಾಯಂಡ್ರು ಒಳಗೆ ಮತ್ತು ಹೊರಗೆ ಅಂತ ಅದನ್ನು ನಿರೂಪಣೆ ಮಾಡ್ತಾರೆ. ಅದನ್ನು ಚರ್ಮದ ಹೊರಪದರ ಮತ್ತು ಒಳಪದರ ಅಂತ ಅವರು ಅದನ್ನು ನಿರೂಪಣೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಶುಕ್ರ ಇಲ್ಲ ಇದರಲ್ಲಿ. ಈ ತರಹ ವ್ಯತ್ಯಾಸಗಳಿರುತ್ತೆ. ಸ್ನಾಯು ಬಂದಿದೆ, ಸ್ನಾಯು ಸೇರಿಕೊಂಡಿದೆ ಅಲ್ಲಿ ಜೊತೆಯಲ್ಲಿ. ಹಾಗೆ ತಂತ್ರಶಾಸ್ತ್ರಕ್ಕೆ ಹೋದರೆ, ಲಲಿತಾ ಸಹಸ್ರನಾಮಕ್ಕೆ ಹೋದರೆ ಪಾಯಸಾನ್ನ ಪ್ರಿಯ ತ್ವಗ್ಸ್ಥ, 7 ಧಾತುಗಳಲ್ಲಿ ಆಕೆ ನೆಲೆಸಿದಾಳೆ ಅಂತ ಹೇಳಬೇಕಾದ್ರೆ ಅಲ್ಲೊಂಚೂರು ಬೇರೆ ನಿರೂಪಣೆ ಇದೆ. ತ್ವಗ್ಸ್ಥ ಪಶುಲೋಕ ಭಯಂಕರಿ, ತ್ವಕ್ಕಿನಲ್ಲಿ ನೆಲೆಸಿದಾಳೆ ಡಾಕಿನಿಯಾಗಿ ಆಕೆ, ಡಾಕಿನಿ ರೂಪದಿಂದ. ಡಾಕಿನಿ ಅಂದರೆ ಯಾವುದೋ ಒಂದು ಭೂತ ಅಂತ ಅಂದ್ಕೊಳ್ಬೇಡಿ, ಅಮ್ಮನವ್ರದ್ದೇ ಒಂದು ರೂಪ ಅದು. ನಮ್ಮ ಚರ್ಮದಲ್ಲಿರುವಂಥದ್ದು ಅಮ್ಮನವ್ರ ಸ್ವರೂಪ ಅದು ಅಂತ. ಹಾಗೆ ದೌಷ್ಟ್ರೋಜ್ವಲ ಅಕ್ಷಮಾಲಾದಿಥರ ರುಧಿರ ಸಂಸ್ಥಿತ, ರುಧಿರ ಹೇಳಿದ್ದಾರೆ ಅಲ್ಲಿ. ಮಹಾವೀರೇಂದ್ರ ಬರದ ರಾಕಿಣ್ಯಂಬ ಸ್ವರೂಪಿಣಿ, ಅದರದ್ದೇ ಅದು ರಾಕಿಣಿ ಅಂತ. ಆಮೇಲೆ ರಕ್ತವರ್ಣ ಮಾಂಸನಿಷ್ಠ ಗುಡಾನ್ನ ಪ್ರೀತ ಮಾನಸ ಸಮಸ್ತ ಭಕ್ತ ಸುಖದ ಲಾಕಿನಿ, ಲಾಕಿನ್ಯಂಬ ಸ್ವರೂಪಿಣಿ. ಲಾಕಿನಿಯಾಗಿ ಮಾಂಸದಲ್ಲಿ ಆಕೆ ಇದ್ದಾಳೆ. ದೇವರ ನೆಲೆ ಮಾಂಸ ಅಂದ ತಕ್ಷಣ ಅಂತ ಅನ್ಬೇಡಿ, ಅಮ್ಮನವ್ರು ಇರ್ತಾರಲ್ಲಿ ಆ ರೂಪದಲ್ಲಿ ಅಂತ. ಹಾಗೆ ಮೇಧೋನಿಷ್ಠ ಮಧುಪ್ರೀತ ಬಂದಿನ್ಯಾದಿ ಸಮನ್ವಿತ ದಧ್ಯನ್ನಾಸಕ್ತ ಹೃದಯ ಕಾಕಿನಿ ರೂಪಧಾರಿಣಿ. ಕಾಕಿನಿ ಅಂತ ಆಕೆಗೆ ಮೊಸರನ್ನ ಇಷ್ಟ. ಮೇಧಸ್ಸಲ್ಲಿರುವವಳು, ಮೇಧಧಾತುಲಿರುವವಳು, ಅವಳಿಗಿಷ್ಟ ಯಾವುದು ಅಂದರೆ ಮೊಸರನ್ನ. ಹಾಗಾಗಿ ಸರಿ ಮೊಸರನ್ನ ನಿತ್ಯ ಹೊಡೆದ್ರೆ ಮೇಧಸ್ಸು ವೃದ್ಧಿ ಆಗತ್ತೆ ಚೆನ್ನಾಗಿ ಅಂತ ಅನ್ನೋ ಥರ ಇದೆ ನೋಡಿದರೆ ಅದೊಂದು. ಆಮೇಲೆ ಮೂಲಾಧಾರಾಂಬುಜಾರೂಢ ಪಂಚಭಕ್ತ್ರ ಅಸ್ಥಿ ಸಂಸ್ಥಿತ, ಅಸ್ಥಿಯಲ್ಲಿದ್ದಾಳೆ ಅವಳು. ಮುದ್ಗೋದನಾಸಕ್ತ ಚಿತ್ತ, ಹೆಸರನ್ನ ಪ್ರೀತಿ ಅವಳಿಗೆ. ಸಾಕಿನ್ ಎಂಬ ಸ್ವರೂಪಿಣಿ, ಸಾಕಿನಿ ಅಂತ ಹೆಸರು ಆಕೆಗೆ. ಅಸ್ಥಿ ಅಂತ ಬಂತು ಇಲ್ಲಿ ನೋಡಿ. ಮುಂದಿನದು ಮಜ್ಜಾ ಸಂಸ್ಥಾ ಹಂಸಪತಿ ಮುಖ್ಯ ಶಕ್ತಿ ಸಮನ್ವಿತ ಹರಿದ್ರಾನ್ನೈಕ ರಸಿಕ. ಆಕೆಗೆ ಅರಿಶಿಣದನ್ನ ಪ್ರೀತಿ. ಹರಿದ್ರಾನ್ನೈಕ ರಸಿಕ ಹಾಕಿನಿ ರೂಪಧಾರಿಣಿ. ಹಾಕಿನಿ ರೂಪಧಾರಿಣಿ ಎನ್ನುವಾಗ ಅಮ್ಮನವರೇ, ಅದು ಬೇರೆ ಅಲ್ಲ. ಲಲಿತಾ ಸಹಸ್ರನಾಮದ ಭಾಗ ಇದು. ಮತ್ತು ಹಾಕಿನಿ ರೂಪಧಾರಿಣಿ ಅಂತನ್ನುವಾಗ ಅವಳೇ ಆ ರೂಪದಲ್ಲಿ ಬಂದಿರೋದು. ಶಾಕಿನು ಡಾಕಿನಿಗಳಿಗೆ ಗುಣಪಡಿಸ್ತೇನೆ ಅಂತಂದರೆ ಅದು ಏನೋ ಒಂದು ಭೂತ ಅಂತ ಅನ್ಕೊಳ್ಬೇಡಿ ಅಂತ. ಈ ಧಾತುನಾಥ ದೇವಿಯರು ಅಂತ ಕರೀತಾರೆ ಈ ದೇವಿಯರಿಗೆ. ಧಾತುನಾಥೆಯರು ಅಂದರೆ ಒಂದೊಂದು ಧಾತುಗಳ ಒಡತಿಯರು ಅಂತ, ಧಾತುನಾಥ ದೇವಿಯರು ಅಂತ. ಇವರನ್ನು ಒಲಿಸ್ಕೊಂಡ್ರೆ ಈ ಧಾತುಗಳ ಪುಷ್ಟಿ. ಹಾಗೆ ಇವರನ್ನು ಶತ್ರುಗಳ ಮೇಲೆ ಪ್ರಯೋಗ ಮಾಡೋದು ಉಂಟು ಯುದ್ಧದಲ್ಲಿ ಅಂತ. ಹೋಗಿ ಶತ್ರುಗಳ ಮಾಂಸವನ್ನು ತಿಂತಾಳೆ ಅವಳು, ಮಾಂಸನಿಷ್ಠ ಬಂತಲ್ಲ ಅಲ್ಲಿ ಅಂತ. ರಕ್ತವನ್ನು ಕುಡಿತಾಳೆ, ಅದು ಉಂಟು. ಅದಿನ್ನೊಂದು ಪ್ರಯೋಗ, ಅದು ನಮಗೆ ಬೇಕಾಗುವಂಥದ್ದಲ್ಲ. ಅದು ಯುದ್ಧ ಯಾರು ಮಾಡ್ತಾರೋ ಅಥವಾ ಅಮ್ಮನವರ ಯುದ್ಧದಲ್ಲೂ ಕೂಡ ಬರುತ್ತಿದ್ದು. ನಮ್ಮ ಈ ಲಲಿತೋಪಾಖ್ಯಾನಕ್ಕೆ ಹೋದರೆ ಭಂಡಾಸುರನ ದೈತ್ಯ ಸೈನ್ಯವನ್ನು ತಿಂತಾರೆ ಇವರೆಲ್ಲ ಅಂತ ಹೋಗಿ. ಈ ಧಾತುನಾಥೆಯರು ಯಾಕೆ ತಿಂತಾರೆ, ಏನು ಬಿಭತ್ಸ ಅಂತ ಅನ್ಬೇಡಿ, ನಿನಗೆ ಕೊಟ್ಟಿದ್ದು ಜಾಸ್ತಿ ಆಯಿತು ಅಂತ ಈ ತಾಯಂದಿರಿಗೆ ಹೇಳೋದು ಅಂತ. ನಾನು ಕೊಟ್ಟೆ ನಿನಗೆ ಇದನ್ನು, ಈ ಧಾತುವನ್ನು ನೀನು ದುರುಪಯೋಗ ಮಾಡಿದೆ ಅಂತ, ತಗೊಳ್ತೇನೆ, ಹಿಂದೆ ತಗೊಳ್ತೇನೆ ಅಂತ ಹೋಗಿ ತಿಂದರು ಅಂತ ಅದನ್ನು ಅಂತ. ಹಾಗೆ ಧಾತುನಾಥಾದೇವಿಯರು ಇವರೆಲ್ಲ. ಕೊನೆಯದು ಸರ್ವಾಯುಧರ ಶುಕ್ಲ ಸಂಸ್ಥಿತ, ಶುಕ್ರದಲ್ಲಿರ್ತಕ್ಕಂಥ ದೇವಿ, ಸರ್ವತೋಮುಖಿ ಸರ್ವೋದನ ಪ್ರೀತ ಚಿತ್ತ, ಯಾಕಿನ್ ಎಂಬ ಸ್ವರೂಪಿಣಿ. ಯಾಕಿನಿ ಅಂತ ಹೆಸರು ಈಕೆಗೆ. ಈ ಉಳಿದ ದೇವಿಯರಿಗೆಲ್ಲ ಒಂದೊಂದು ಅನ್ನ, ಹರಿದ್ರಾನ್ನ, ಮುದ್ಗೋದನ, ದಧ್ಯನ್ನ, ಗುಡ ಅನ್ನ, ಹೇಗೆಲ್ಲ ಬರುತ್ತೆ. ಒಂದೊಂದು ನೈವೇದ್ಯ ಅನ್ನಗಳೇ ಇದೆಲ್ಲವೂ ಕೂಡ, ಬೇರೆ ಬೇರೆ ಅನ್ನಗಳೇ ಬರುವಂಥದ್ದು. ಆದರೆ ಈ ಶುಕ್ರದಲ್ಲಿರುವ ದೇವಿಗೆ ಮಾತ್ರ ಸರ್ವೋದನ, ಈ ಎಲ್ಲವನ್ನೂ ನೈವೇದ್ಯ ಮಾಡಿ, ಇಷ್ಟೂ ನೈವೇದ್ಯ ಮಾಡಿ ಅಂತ. ಸರ್ವತೋಮುಖಿ ಸರ್ವಾಯುಧರ ಎನ್ನುವಾಗ ಶುಕ್ರದಲ್ಲಿ ಎಲ್ಲವೂ ಇದೆ ಅಲ್ವಾ. ಈ ಶುಕ್ರ ಧಾತು ತಗೊಂಡ್ರೆ
ಈ ಎಲ್ಲ ಧಾತುಗಳು ಶುಕ್ರ ಧಾತುವಿನಲ್ಲಿ ಇದೆ ಅಂತ. ನೀವು ಈ ಕಡೆ ಗಮನ ಕೊಡಿ, ಆ ಕಡೆ ಈ ಕಡೆ ಎಲ್ಲ ಧಾತುಗಳು ಕೂಡ ಆ ಶುಕ್ರ ಧಾತುವಿನಲ್ಲಿ ಇಲ್ಲೇ ಇದ್ರೆ ಮಗುವಿನಲ್ಲಿ ಹೇಗೆ ಬರುತ್ತೆ ಎಲ್ಲವೂ ಕೂಡ ಅಂತ. ಹಾಗಾಗಿ ಸರ್ವಾಯುಧತರ ಸರ್ವತೋಮುಖಿ ಸರ್ವೋದನ ಪ್ರೇತ ಚಿತ್ತ ಅಂತೆಲ್ಲ ಹೇಳೋದು ಆ ಕಾರಣಕ್ಕೆ. ಇಲ್ಲಿ ಒಂಚೂರು ಬೇರೆ ತ್ವಕ್ ಬಂತು, ಇಲ್ಲಿ ರಸ ಇಲ್ಲ. ರಸಕ್ಕೂ ಮತ್ತು ತ್ವಕ್ಕಿಗೂ ಚರ್ಮಕ್ಕೂ ಸಂಬಂಧ ತುಂಬ ಇದೆ ಅಂತಲೂ ಹೇಳ್ತಾರೆ. ಈ ಚರ್ಮ ಮತ್ತು ರಸ ಇದೆಯಲ್ಲ, ರಸದಿಂದ ಚರ್ಮ ಅಂತ ಅಲ್ಲೇ ಇದ್ರೂ ಕೂಡ ತುಂಬ ಬಾಂಧವ್ಯ ಇದೆ ರಸಧಾತುವಿಗೂ ಚರ್ಮಧಾತುವಿಗೂ. ಹಾಗಾಗಿ ರಸಧಾತುವಿನ ಕಾರಕ ಯಾರು ಜ್ಯೋತಿಷದಲ್ಲಿ? ರಸಕ್ಕೆ ಕಾರಕ ಯಾರು? ಬುದ್ಧಿ ಉಪಯೋಗಿಸಿ ಚಂದ್ರ. ಚರ್ಮಕ್ಕೆ ಕಾರಕ ಯಾರು? ಚಂದ್ರನಿಗೆ ಬುಧ ಏನಾಗಬೇಕು? ಸಂಬಂಧ ಇದೆ ನೋಡಿ, ಅಲ್ಲಿಂದಲ್ಲಿಗೆ ಸಂಬಂಧ ಉಪಕಾರಕತ್ವ ಇದೆ ನೋಡಿ. ಜ್ಯೋತಿಷ ತಗೊಂಡ್ರು ಕೂಡ ಆ ಬಾಂಧವ್ಯ ಗೊತ್ತಾಗತ್ತೆ ನಮಗೆ. ಹಾಗಾಗಿ ಕೆಲವರು ರಸದ ಬದಲು ತ್ವಕ್ಕನ್ನು ಹೇಳ್ತಾರೆ, ತ್ವಕ್ಕಿನ ಬದಲು ರಸವನ್ನು ಹೇಳ್ತಾರೆ. ಈಗ ಇಂಥದ್ದು ನಡೀತದೆ ಅಲ್ಲಿ ಅಂತ. ಹಾಗೆ ಜ್ಯೋತಿಷಕ್ಕೆ ಹೋದರೆ ಅವರೊಂಚೂರು ಬೇರೆ ಥರ ಹೇಳ್ತಾರೆ. ಅಸ್ಥಿ ರಕ್ತಂಚ ಮಜ್ಜಾಚ ತ್ವಗ್ಗು ವಸ ಶುಕ್ಲ ವಸ್ನಸ ಏವಂ ಹಿ ಧಾತವ ಸಪ್ತ ಸೂರ್ಯಾದೀನಾಂ ಪ್ರಕೀರ್ತಿತ. ಸೂರ್ಯಾದಿ 7 ಗ್ರಹಗಳಿಗೆ 7 ಧಾತುಗಳು ಅಂತ ಹೇಳಬೇಕಾದ್ರೆ ಅಸ್ಥಿ ರಕ್ತ ಮಜ್ಜ ತ್ವಕ್ ಅಂದರೆ ಚರ್ಮ, ವಸ ಶುಕ್ಲ ವಸ್ನಸ ಅಂತ ಈ ರೀತಿಯಲ್ಲಿ ಅವರು ವಿಭಾಗ ಮಾಡ್ತಾರೆ. ಹೀಗೆ 7 ಧಾತುಗಳು ನಮ್ಮಲ್ಲಿದೆ ಅಂತ ಅದಕ್ಕೆ ನೆನಪು ಮಾಡಿಕೊಂಡು, ಹೀಗೆ ಪಂಚಭೂತಗಳಿದೆ, ಸಪ್ತ ಧಾತುಗಳಿವೆ. ಎರಡೂ ಸತ್ಯ. ಪಂಚಭೂತಗಳಿರೋದು ಕೂಡ ಹೌದು, ಸಪ್ತ ಧಾತುಗಳಿರೋದು ಕೂಡ ಹೌದು. ಈಗ ಮತ್ತೆ ವಾಪಸ್ ಮೊದಲಿನ ಜಾಗಕ್ಕೆ ಹೋಗೋಣ. ಪಂಚಭೂತಾತ್ಮಕ ಶರೀರ ಇದು, ಇಲ್ಲೂ ಇದೆ ಎಲ್ಲೆಲ್ಲೂ ಇದೆ ಪಂಚಭೂತಗಳು. ಸಪ್ತಧಾತುಗಳು ಯೋಚನೆ ಮಾಡಿ. ಸಪ್ತಧಾತುಗಳು ಇಲ್ಲಿದೆ, ಹೊರಗಡೆಗೆ ಏನನ್ಸುತ್ತೆ? ಇದೆಯಾ? ಎಲ್ಲೆಲ್ಲೂ ರಕ್ತ, ಅಸ್ಥಿ, ಮಜ್ಜೆ, ಮಾಂಸ ಹೀಗಿದೆಯಾ ಪ್ರಪಂಚ? ಮತ್ತೆ ಹೇಗೆ ನೀವು ನಾನು ನೀನು ಒಂದೇ ಅಂತ ಅನ್ನೋದು ಬ್ರಹ್ಮಾಂಡಕ್ಕೆ ವ್ಯತ್ಯಾಸ ಬಂತಲ್ಲ? ಪಂಚಭೂತಗಳು ಅಂತ ತಗೊಂಡ್ರೆ 2 ಒಂದೇ, ಅಲ್ಲಿರೋದು ಇಲ್ಲಿದೆ, ಇಲ್ಲಿರೋದೇ ಅಲ್ಲಿದೆ. ಆದರೆ ಸಪ್ತಧಾತುಗಳು ನಾವು ಅಂತ ತಗೊಂಡಾಗ ಇಲ್ಲಿ ಮಾತ್ರ ಇದೆ, ಅದು ಹೊರಗಡೆಗಿಲ್ಲ. ಇರುವಲ್ಲಿಯೂ ಬೇರೆ ತರಹ ಇದೆ. ಈ ಜಗತ್ತು ಅಂತ ತಗೊಂಡ್ರೆ ಒಂದೊಂದು ಪ್ರಾಣಿ ತಗೊಂಡ್ರೆ ಅಲ್ಲಿ ಇರ್ಬೋದು, ಎಲ್ಲ ಪ್ರಾಣಿಗಳಲ್ಲೂ ಕೂಡ ಇಲ್ಲ. ಈಗ ಮರ ಅಂತ ತಗೊಂಡ್ರೆ ಹೀಗೆ ಇದೆಯಾ ಅಂದರೆ ಹೀಗೆ ಇಲ್ಲ ಅಲ್ಲಿ. ಎಲ್ಲ ಪ್ರಾಣಿಗಳಲ್ಲೂ ಹೀಗೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ, ಬೇರೆ ಬೇರೆ ತರಹ ಇದೆ ಅಲ್ಲಿ. ಇಲ್ಲಿ ಬಗ್ಗೆ ಹೇಳುವಾಗ ಈ ರೀತಿಯಲ್ಲಿ ಅಂತ. ಹಾಗಾಗಿ ಈ ಪಂಚಭೂತಗಳು ಹೊರಗಿಂದ ಒಳಗೆ ಬರುತ್ತೆ, ಇಲ್ಲಿಂದ ಮತ್ತೆ ವಿಸರ್ಜಿತವಾಗಿ ಹೋಗಿ ಅಲ್ಲೇ ಸೇರುತ್ತೆ, ಆಗ್ತಾ ಇರುತ್ತಲ್ಲ. ಪ್ರತಿ ಕ್ಷಣವೂ ಕೂಡ ಜೀವಕೋಶಗಳು ಸಾಯ್ತಾ ಇರುತ್ತೆ, ಸತ್ಯ ಎಲ್ಲೋಗಿ ಸೇರುತ್ತೆ ಅದು, ಮತ್ತೆ ಪಂಚಭೂತಗಳಿಗೆ ಹೋಗಿ ಸೇರುತ್ತೆ ಅದು. ಹೊಸದು ಬರ್ತಾ ಇರುತ್ತೆ ಅಲ್ಲಿ, ಮತ್ತೆ ಒಂದು ಚಕ್ರ ನಡೀತಾ ಇರುತ್ತೆ, ಇದಾಗ್ತಾ ಇರುತ್ತೆ. ಆದರೆ ಈ ಸಪ್ತ ಧಾತುಗಳು ಎಲ್ಲಿಂದ ಬರಬೇಕು? ಇದು ಹೊಸದಾಗ್ತಾನೆ ಇರ್ಬೇಕಲ್ಲ ಸಪ್ತ ಧಾತುಗಳು, ಇದು ಎಲ್ಲಿಂದ ಬರಬೇಕು? 2 ಪ್ರಶ್ನೆಗಳು. ಒಂದು, ಪಂಚಭೂತಗಳು ಅಲ್ಲೂ ಇದೆ ಇಲ್ಲೂ ಇದೆ, ಅಲ್ಲಿದ್ದಾಗ ಇಲ್ಲಿದೆ ಅಂತಲ್ಲ, ಅಲ್ಲಿಂದ ತಗೊಂಡು ಅದನ್ನು ಇಲ್ಲಿಗೆ ಬೇಕಾದಾಗ ಬದಲಾವಣೆ ಆಗಬೇಕು, ಅದು ಆ ಒಂದು ವಿಷಯ ಇದೆ. ಇನ್ನೊಂದು, ಈ ಧಾತುಗಳು ಹೊರಗಡೆ ಈ ಥರ ಇಲ್ವೇ ಇಲ್ಲ. ಈಗ ಮಾಂಸಾಹಾರಿಗಳು ಯಾರು ಮಾಂಸ ತಿಂತಾರೆ, ರಕ್ತ ಕುಡಿತಾರೆ ಅನ್ನೋರು ಕೂಡ ಆ ರಕ್ತ ಸೀದಾ ರಕ್ತ ಪರಿವರ್ತನೆ ಆಗೋದಿಲ್ಲ ನಮ್ಮೊಳಗೆ ಹೋಗಿ, ಅದು ಇಡೀ ಪ್ರಕ್ರಿಯೆ ನಡೆಯಲೇಬೇಕು ಅಲ್ಲಿ ಕೂಡ ಅಂತ. ಹಾಗಿರುವಾಗ ಈ ಪಂಚಭೂತಗಳು ಈ ಪಂಚಭೂತಗಳಾಗಿ ಪರಿವರ್ತನೆ ಆಗೋದು ಹೇಗೆ? ಪಂಚಭೂತಗಳು ಸಪ್ತ ಧಾತುಗಳಾಗಿ ಪರಿವರ್ತನೆ ಆಗೋದು ಹೇಗೆ? ನೀವು ಮೊದಲೇ ಹೇಳಿದ್ವು, ಪ್ರತಿಕ್ಷಣ ನಷ್ಟಗಳು ಆಗ್ತಾ ಇದೆ ಇಲ್ಲಿ ಶರೀರದಲ್ಲಿ, ಎಲ್ಲವೂ ಪ್ರತಿಕ್ಷಣ ಕ್ಷಯಿಸ್ತಾ ಇದೆ. ಯಾಕೆಂದ್ರೆ ಯಂತ್ರ ಎಂಥದ್ದು ಅಂದರೆ ಅಪರೂಪದಲ್ಲಿ ಅಪರೂಪದ್ದು. ಇದು ಎಷ್ಟು ಕೆಲಸ ಮಾಡುತ್ತೆ, ಅದ್ಭುತ ಕೆಲಸ ಮಾಡುತ್ತೆ, ಅದು ತುಂಬ ಕೆಲಸ ಮಾಡುತ್ತೆ. ಹಾಗೆ ಕೆಲಸ ಮಾಡುವಾಗ ತನ್ನನ್ನು ತಾನು ಕಳ್ಕೊಳ್ತಾ ಇರುತ್ತೆ ನಿರಂತರವಾಗಿ. ಈಗ ಕಳ್ಕೊಂಡಿದ್ದನ್ನು ತುಂಬಬೇಕಲ್ಲ. ಪಂಚಭೂತಗಳು ಇಲ್ಲಿಯ ಪಂಚಭೂತಗಳಾಗಬೇಕಲ್ಲ. ಇಲ್ಲಿಯ ಪಂಚಭೂತಗಳಾಗೋದು ಅಂದ್ರೆ ಏನು? ಸಪ್ತ ಧಾತುಗಳಾಗಬೇಕಲ್ಲ ಇದು ಪಂಚಭೂತಗಳು. ಹೇಗಾಗೋದು ಇದು ಅಂದರೆ ಅಗ್ನಿ, ಅಲ್ಲಿ ಅಗ್ನಿಯ ಪಾತ್ರ ಇದೆ. ಆ ಪಂಚಭೂತಗಳನ್ನು ಇಲ್ಲಿಯ ಪಂಚಭೂತಗಳಾಗಿ ಇಲ್ಲಿಗೆ ಸಲ್ಲುವಂತೆ ಸಪ್ತ ಧಾತುಗಳಾಗಿ ಯಾವುದು ಮಾರ್ಪಡಿಸ್ತಾ ಇದೆ ಅಂದರೆ ಅದಕ್ಕೆ ಅಗ್ನಿ ಅಂತ ಹೆಸರು.
ಆಯಿತು ಇದನ್ನ ಹೇಳಿದ್ರಲ್ಲ ಅಂತಂದರೆ ಅಲ್ಲ ಹೇಳಾಗಿಲ್ಲ ಪೂರ್ತಿ. ಅದನ್ನು ಭೂತಾಗ್ನಿಗಳು ಅಂತ ಕರೀತಾರೆ. ಭೂತಾಗ್ನಿಗಳು ಅಂದರೆ ನಮ್ಮಲ್ಲಿ ಏನು ಪಂಚಭೂತಗಳಿದೆ ಅದರೊಳಗೆಲ್ಲ ಅಗ್ನಿ ನೆಲೆಸಿದೆ ಅಂತ. ಒಂದೊಂದು ಪಂಚಭೂತದಲ್ಲಿ ಕೂಡ ಅಗ್ನಿ ನೆಲೆಸಿದೆ. ನಮ್ಮಲ್ಲಿ ಒಂದು ಸಪ್ತ ಧಾತುಗಳಿದೆ, ಈ ಒಂದೊಂದು ಧಾತುವಿನಲ್ಲಿ ಕೂಡ ಅಗ್ನಿ ನೆಲೆಸಿದೆ. ಅದನ್ನು ಧಾತ್ವಗ್ನಿ ಎಂದು ಕರೀತಾರೆ. ಧಾತುಗಳಲ್ಲಿ ನೆಲೆಸಿದ ಅಗ್ನಿಯನ್ನು ಧಾತ್ವಗ್ನಿ ಎಂದು ಕರೀತಾರೆ. ಎಷ್ಟು ಅದು? 7 ಧಾತುಗಳು ಮತ್ತು 7 ಅಗ್ನಿಗಳು. ಹಾಗೆ ಪಂಚಭೂತಗಳಲ್ಲಿ ಪಂಚಾಗ್ನಿಗಳು ಅಲ್ಲಿಯೂ ಕೂಡ ಅಂತ. ಅದನ್ನು ಭೌಮ, ಆಪ್ಯ ಅಂತ ಹೀಗೆಲ್ಲ ಕರೀತಾರೆ. ಅಂದರೆ ಆಯಾ ಧಾತುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ತೈಜಸ ಅಂತ ಹೀಗೆಲ್ಲ ಅದೇ ಧಾತುಗಳ ಹೆಸರಿಂದ ಕರೀತಾರೆ. ಭೌಮ, ಆಪ್ಯ, ಆಗ್ನೇಯ, ವಾಯವ್ಯ, ನಾಭಸ. ಭೌಮ ಅಂದರೆ ಭೂಮಿಗೆ ನಮ್ಮಲ್ಲಿರ್ತಕ್ಕಂಥ ಭೂಮಿ ಅಂಶ ಏನಿದೆ ಅದರಲ್ಲಿ ನೆಲೆಸಿರ್ತಕ್ಕಂಥ ಅಗ್ನಿ ಇದು, ಭೂಮಿಯಲ್ಲಿರ್ತಕ್ಕಂಥದ್ದು ಭೌಮ. ಆಪ್ಯ ಅಪ್ ಜಲಭೂತದಲ್ಲಿರ್ತಕ್ಕಂಥದ್ದು. ಆಗ್ನೇಯ ಅಗ್ನಿಯಲ್ಲಿ ಮತ್ತೆ ಅಗ್ನಿ ಇದೆ. ವಾಯವ್ಯ ವಾಯುವಿನಲ್ಲಿ, ಸನಾಭಸ ಆಕಾಶದಲ್ಲಿ. ಇದೆಲ್ಲ ಕಡೆ ಅಗ್ನಿಗಳು ನೆಲೆಸಿವೆ. ಅವು ಸಾಕಷ್ಟು ಜೀರ್ಣ ಪ್ರಕ್ರಿಯೆಯನ್ನು ಆ ಕೆಲಸನ ಹೂ ಕೂಡ ಮಾಡ್ತೇವೆ, ಇವು ಕೂಡ ಮಾಡ್ತೇವೆ. ಇದೆಲ್ಲ ಅದಕ್ಕೆ ಸಹಾಯ ಮಾಡುವಂಥದ್ದು. ಯಾವುದಕ್ಕೆ? ಜಠರಾಗ್ನಿಗೆ ಇವೆಲ್ಲ ಪೂರಕವಾಗಿ ಕೆಲಸ ಮಾಡ್ತೇವೆ. ಜಠರಾಗ್ನಿಯ ಕೆಲಸ ಆದ ಮೇಲೆ ಇವುಗಳ ಕೆಲಸ ಅಂತ ಅನ್ಬೋದು. ಅದು ತನ್ನ ಮುಖ್ಯವಾದ ಕಾರ್ಯ ಮಾಡಿದ ಮೇಲೆ ಇಡೀ ಪರಿವಾರ ಬಂದು, ಈಗ ಸಿಂಹ, ದೊಡ್ಡ ಸಿಂಹ ತನ್ನ ಪಾಲಿನ ತಿಂದ ಮೇಲೆ ಆಮೇಲೆ ಅದ ಹೆಂಡ್ರು ಮಕ್ಕಳು ಎಲ್ಲ ಬಂದು ತಿಂತಾರೆ, ಊಟ ಮಾಡ್ತಾರೆ. ಅದಾದಮೇಲೆ ಅದಕ್ಕಿಂತ ಮೊದಲು ಯಾರು ಬಂದರೂ ಅದು ಬಿಡೋದಿಲ್ಲ, ಹತ ಬರೋಕ್ಕೂ ಬಿಡೋದಿಲ್ಲ. ಅದು ಯಾವುದು ದೊಡ್ಡ ಸಿಂಹ, ಅದು ಬೇಟೆ ಯಾರೇ ಆಡಿರಲಿ ಮೊದಲು ತಿನ್ನೋದು ಅದೇ. ಯಾವುದು ದೊಡ್ಡ ಸಿಂಹವೇ, ಗಂಡು ಸಿಂಹನೇ ಮೊದಲು ತಿನ್ನೋ ಅಂಥದ್ದು. ಆಮೇಲೆ ಉಳಿದವೆಲ್ಲ ಬಂದು ತಿನ್ನೋ ಹಾಗೆ. ಸುಮ್ಮನೆ ಒಂದು ಉದಾಹರಣೆ ಕೊಟ್ಟಿದ್ದು ನಿಮಗೆ. ಜಠರಾಗ್ನಿ ಪಚನ ಮಾಡಿದ ಮೇಲೆ, ತನ್ನ ಕಾರ್ಯವನ್ನು ಮಾಡಿದ ಮೇಲೆ ಸಂಘಾತ ಸಂಭೇದ ಅಂತ ಹೇಳ್ತಾರೆ. ಅದನ್ನು ಒಡಿಬೇಕು. ಬಂದ ಆಹಾರ ಅದನ್ನು ವಿಭಾಗಿಸ್ಬೇಕು, ಬೇರೆ ಬೇರೆ ಮಾಡಬೇಕು. ಆ ಕೆಲಸ ಮಾಡಿದ ಮೇಲೆ ಇವುಗಳೆಲ್ಲ ತಮ್ಮ ತಮ್ಮ ಕೆಲಸವನ್ನು ಮಾಡ್ತವೆ, ಈ ಭೂತಾಗ್ನಿ ಮತ್ತು ಧಾತ್ವಗ್ನಿಗಳು. ಹಾಗಾಗಿ ಜಠರಾಗ್ನಿ 1, ಭೂತಾಗ್ನಿಗಳು ಧಾತ್ವಗ್ನಿಗಳು ಒಟ್ಟು 18. ಚರಕರು ಹೇಳಿದ್ದು 13, ಸುಶ್ರುತರು ಹೇಳಿದ್ದು ಅದು ಬೇರೆನೇ ಇದೆ. ಅದು ಈಗ ಇದರಲ್ಲಿ ಅದು ಗತಾರ್ಥ ಆಗೋದಿಲ್ಲ, ಅದು ಸ್ವತಂತ್ರ, ಇದು ಬೇರೆ ಅಂತ. ಹಾಗಾಗಿ ಇದು 13 ಮತ್ತದು 5 ಇದೆ ಅಂತ ಇನ್ನೂ ಹೇಳ್ತಾರೆ ಅಗ್ನಿಗಳನ್ನು. ಅದು ನಾವು ನಿಮ್ಮನ್ನು ಅಷ್ಟು ತಲೆ ಕೆಡಿಸೋದಿಲ್ಲ ಪಾಪ, ಸಾಕು ಇಷ್ಟು. ಇನ್ನೂ ಇದೆ, ಮುಖ್ಯ ಆಚಾರ್ಯರುಗಳು ಹೇಳಿರ್ತಕ್ಕಂಥದ್ದೆಲ್ಲ. ಮುಂದಿನ ಆಚಾರ್ಯರುಗಳು ಇನ್ನಷ್ಟು ಮಲಾಗ್ನಿಗಳು ಅಂತೆಲ್ಲ ಹೇಳ್ತಾ ಹೋಗ್ತಾರೆ ಅವರು. ಅಲ್ಲಿವರೆಗೂ ನಾವು ಹೋಗೋದು ಬೇಡ, ಇಲ್ಲಿ ನಿಂತ್ಕೊಳ್ಳೋಣ. ಈಗ ನಿಮ್ಗೆ ಅನಿಸ್ಬೋದು ಅದೇನೆಂದರೆ, ಹಾಗಾದರೆ ಈ ಸಪ್ತಧಾತುಗಳ ಪೈಕಿಲಿ ಸ್ನಾಯು ಬರಲಿಲ್ಲ, ಸಿರ ರಕ್ತನಾಳಗಳು ಬರಲಿಲ್ಲ, ಚರ್ಮ ಬರಲಿಲ್ಲ, ಇದೆಲ್ಲ ಎಲ್ಲಿ ಅಂತಂದರೆ ಇದೆಲ್ಲ ಉಪಧಾತುಗಳು. ಧಾತುವಿಂದ ಸೃಷ್ಟಿಯಾಗ್ತಕ್ಕಂಥ ಧಾತುಗಳು ಉಪಧಾತುಗಳು. ಈ ಧಾತುಗಳು ಹೇಗೆ ಕೆಲಸ ಮಾಡ್ತವೆ ಅಂದರೆ, ಈ ಈಗ ಮೊದಲನೇದಾಗಿ ಅನ್ನ ಅಂತ ಅಂದ್ಕೊಳ್ಳಿ, ನಾವು ಊಟ ಮಾಡ್ತೇವೆ, ನಾವು ಅನ್ನ ಅಂತ ಅಂದ್ಕೊಳ್ಳಿ. ಅಲ್ಲೊಂದು ಅಗ್ನಿ ಇದೆ, ಜಠರಾಗ್ನಿ ಇದೆ. ಅದು ಅನ್ನವನ್ನು ಪಚನ ಮಾಡಿ ರಸವಾಗಿ ಪರಿವರ್ತನೆ ಮಾಡುತ್ತೆ. ರಸ ಅಂದರೆ ಬೇರೆ ಏನೂ ಅಲ್ಲ, ಆಹಾರವು ಪೂರ್ತಿ ಜೀರ್ಣವಾದ ನಂತರ ನಮ್ಮ ದೇಹಕ್ಕೆ ಬರುವಾಗ ಮೊಟ್ಟ ಮೊದಲ ರೂಪ ಯಾವುದಿದೆ ಅದು ರಸ. ಜೀರ್ಣದ ನಂತರ ದೇಹಕ್ಕೆ ಅದು ವರ್ಗಾವಣೆ ಆಗುವಾಗ ಆಹಾರ ಮೊದಲ ರೂಪಕ್ಕೆ ರಸ ಎಂಬುದಾಗಿ ಹೆಸರು. ಹಾಗಾಗಿ ಆಹಾರದಲ್ಲಿ ಜಠರಾಗ್ನಿ ಕೆಲಸ ಮಾಡಿ ಅದನ್ನು ರಸವಾಗಿ ಮಾರ್ಪಡಿಸುತ್ತೆ. ರಸದಲ್ಲಿ ಅಲ್ಲೊಂದು ಅಗ್ನಿ ಇದೆ, ಧಾತ್ವಗ್ನಿ, ಅದು ಕೆಲಸ ಮಾಡಿ ಆ ರಸವನ್ನು ರಕ್ತವಾಗಿ ಮಾರ್ಪಡಿಸುತ್ತೆ. ರಕ್ತದಲ್ಲಿರ್ತಕ್ಕಂಥ ಅಗ್ನಿ ಮತ್ತೆ ಕೆಲಸ ಮಾಡಿ ಅದೇನು ಮಾಡುತ್ತೆ, ಮಾಂಸವಾಗಿ ಪರಿವರ್ತನೆ ಮಾಡುತ್ತೆ. ಮಾಂಸದಲ್ಲಿ ಕೂಡ ಧಾತ್ವಗ್ನಿ, ಅಲ್ಲೂ ಕೂಡ ಅಗ್ನಿ ಇದೆ. ಅದು ಅಲ್ಲಿ ಪಾಕಕ್ರಿಯೆ ಮಾಡಿ, ಅಲ್ಲಿ ಕೂಡ ಪಚನವನ್ನು ಮಾಡಿ ಅದು ಮೇಧಸ್ಸನ್ನು ಸೃಷ್ಟಿ ಮಾಡುತ್ತೆ. ಮೇಧಸ್ಸಲ್ಲಿರ್ತಕ್ಕಂಥ ಅಗ್ನಿ ಅದು ಅಲ್ಲಿ ಪಾಕಕ್ರಿಯೆಯನ್ನು ಮಾಡಿ ಅಸ್ಥಿಯನ್ನು ಸೃಷ್ಟಿ ಮಾಡುತ್ತೆ. ಅಸ್ಥಿಯ ಅಗ್ನಿ ಮಜ್ಜೆಯನ್ನು ಸೃಷ್ಟಿ ಮಾಡುತ್ತೆ. ಮಜ್ಜೆಯ ಅಗ್ನಿ ಅಲ್ಲಿ ಚಟುವಟಿಕೆ ನಡೆಸಿ ಶುಕ್ರವನ್ನು ಸೃಷ್ಟಿ ಮಾಡುತ್ತೆ. ಶುಕ್ರದಿಂದ ಮತ್ತೆ ಗರ್ಭ ಮುಂದಕ್ಕೆ. ಈಗ ರಸಾದ್ ರಕ್ತಂ ತಥೋ ಮಾಂಸಂ, ಮಾಂಸಾನ್ ಮೇಧ ತಥೋ ಅಸ್ಥಿ ಚ, ಅಸ್ಥೋ ಮಜ್ಜ ತತ ಶುಕ್ರಂ,
ಶುಕ್ರಾತ್ ಗರ್ಭ ಪ್ರಸಾದಜ, ಈ ತರಹ ಚರಕರು ಹೇಳಿರ್ತಕ್ಕಂಥದ್ದು. ಹೀಗೆ ಈ ಕ್ರಮದಲ್ಲಿ ಸೃಷ್ಟಿ ಅಂತ. ಆಧುನಿಕ ವಿಜ್ಞಾನದ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಈ ರಕ್ತ ಹೇಗೆ ಸೃಷ್ಟಿ ಆಗುತ್ತೆ ಅಂತ ಅವ್ರು ಹೇಳೋ ವಿವರಣೆ ಬೇರೆ ಇರ್ಬೋದು. ಆದರೆ ಈ ಸಂಶೋಧನೆಗಳು ಆಗ್ತಾ ಆಗ್ತಾ ಹೋಗ್ತಾ ಒಂದು ಕಡೆ ಸೇರ್ಬೋದು. ಮುಂದೆ ಬರೋ ಕಾಲದಲ್ಲಿ ನಮ್ಮ ಕಾಲಕ್ಕೋ ನಮ್ಮ ಮಕ್ಕಳ ಕಾಲಕ್ಕೋ ಅಲ್ಲಿ ಒಂದು ಕಡೆ ಬಂದು ಸೇರೋ ಜಾಗ ಇರ್ಬೋದು. ಈಗ ಸದ್ಯಕ್ಕೆ ಒಂದು ಚೂರು ಬೇರೆ ಬೇರೆ ಅಭಿಪ್ರಾಯಗಳಿದೆ, ಇರಲಿ, ಅದು ಹಾಗೆ ಇರಲಿ. ನಾವು ಇದನ್ನು ಗಮನಿಸೋಣ. ಸುಶ್ರುತರು ಕೂಡ ಹಾಗೆ ಹೇಳಿದ್ದಾರೆ, ರಸಾದ್ರಕ್ತಂ ತಥೋ ಮಾಂಸಂ ಮಾಂಸಾನ್ ಮೇಧಸ್ ಪ್ರಜಾಯತೆ ಮೇಧಸೋಸ್ಥಿ ತಥೋ ಮಜ್ಜ ಶುಕ್ರಂತು ಜಾಯತೆ. ಅವರದ್ದು ಇದೇ ಮಾತು. ಇದೆಲ್ಲ ಅಗ್ನಿ ಕಾರ್ಯ. ರಸಾಗ್ನಿ, ರಸದಲ್ಲಿರ್ತಕ್ಕಂಥ ಅಗ್ನಿ, ರಕ್ತದಲ್ಲಿರ್ತಕ್ಕಂಥ ಅಗ್ನಿ, ಒಂದೊಂದು ಧಾತುವಲ್ಲಿರ್ತಕ್ಕಂಥ ಅಗ್ನಿಗಳು ಅಲ್ಲಿ ಪಚನಕ್ರಿಯೆ ನಡೆಸಿದಾಗ ಮುಂದೆ ಮುಂದಿನ ಧಾತುಗಳು ಹುಟ್ಟಿ ಬರುವಂಥದ್ದು. ಅದಕ್ಕೆ 2-3 ನ್ಯಾಯಗಳನ್ನು ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಸಂಕ್ಷಿಪ್ತ ನೋಡೋಣ ಅದನ್ನು. ಹಾಲು ಮೊಸರಾಗತ್ತೆ, ಮೊಸರು ಬೆಣ್ಣೆ ಆಗತ್ತೆ, ಬೆಣ್ಣೆ ತುಪ್ಪ ಆಗತ್ತೆ. ಇದೊಂದು ನ್ಯಾಯ. ಇದು ಕ್ಷೀರದಧಿ ನ್ಯಾಯ ಅಂತಿದ್ದು. ಇದು ಬೇರೆ ಕಡೆ ಕಂಡು ಬರ್ತಾ ಇಲ್ಲ, ಆಯುರ್ವೇದದಲ್ಲಿ ಕಂಡು ಬರ್ತಾ ಇದೆ ನ್ಯಾಯ ಇದು. ಇದು ಏನು ಹೇಳುತ್ತೆ ಅಂದರೆ, ಧಾತುಗಳು ಆಹಾರವು ರಸವಾಗಿ, ರಸವು ರಕ್ತವಾಗಿ, ರಕ್ತವು ಮಾಂಸವಾಗಿ ಪರಿವರ್ತನೆ ಆಗುತ್ತೆ ಅನ್ನೋ ಥರದ ಒಂದು ಚಿಂತನ ಶೈಲಿ ಇದೆ ಒಂದು. ಇನ್ನೊಂದು ಕೇದಾರಿ ಕುಲ್ಯಾನ್ಯಾಯ ಅಂತ. ಈ ಕೇದಾರಿ ಕುಲ್ಯಾನ್ಯಾಯದಲ್ಲಿ ಗದ್ದೆಗಳು ಸಾಲಾಗಿರುತ್ತೆ. ಕಾಲುವೆ, ಕುಲ್ಯ ಅಂದ್ರೆ ಕಾಲುವೆ, ಆ ಶಬ್ದದಿಂದ ಈ ಶಬ್ದ ಬಂದಿರುವಂಥದ್ದು. ಕುಲ್ಯಾನೇ ಕಾಲುವೆ ಆಗಿರುವಂಥದ್ದು. ಕಾಲುವೆ ನೀರು ಹರಿದು ಹೋಗ್ತಾ ಇರುತ್ತೆ. ಅದು ಆ ಜೀವದ್ರವ ನೀರು ಗದ್ದೆಯಿಂದ ಗದ್ದೆಗೆ, ಗದ್ದೆಯಿಂದ ಗದ್ದೆಗೆ, 7 ಗದ್ದೆ ಅಂದರೆ 7 ಗದ್ದೆಗೂ ಹರಿದು ಹೋಗುತ್ತೆ ನೋಡಿ. ಆ ತರಹ ಈ ಪೋಷಕಾಂಶಗಳು ಧಾತುವಿಂದ ಧಾತುವಿಗೆ, ಧಾತುವಿಂದ ಧಾತುವಿಗೆ, ಕೊನೆ ಧಾತುವಿನವರೆಗೆ ಕೂಡ ಹರಿದು ಹೋಗ್ತವೆ ಎನ್ನುವಾಗ ಕೇದಾರಿ ಕುಲ್ಯಾನ್ಯಾಯ. 2 ಬಗೆಯಲ್ಲಿ ಇದನ್ನು ಹೇಳೋದುಂಟು. ಇನ್ನೊಂದಿದೆ ಕಲೆ ಕಪೋತ ನ್ಯಾಯ ಅಂತ. ಅದು ಹೊಂದಲ್ಲ ಅಂತ ವ್ಯಾಖ್ಯಾನಕಾರರು ಹೇಳ್ತಾರೆ. ಕಲೆ ಕಪೋತ ನ್ಯಾಯ ಅಂದರೆ ಬೇರೆ ಬೇರೆ ವಯಸ್ಸಿನ ಪಾರಿವಾಳಗಳು ಅವು ಬಂದು ಕೂರ್ತೇವೆ ನೋಡಿ, ಬೇರೆ ಬೇರೆ ಒಟ್ಟಿಗೆ ಕೂರ್ತೇವೆ ಅಂತ ಏನಿಲ್ಲ, ಬಂದು ಕೂರ್ತವೆ ಬೇರೆ ಬೇರೆ ರೀತಿಯಲ್ಲಿ. ಹಾಗೆ ಎಲ್ಲ ಕಡೆಗೂ ಪೋಷಕಾಂಶಗಳು ಹೋಗ್ಬಿಡ್ತವೆ ಎಲ್ಲ ಧಾತುಗಳಿಗೂ ಅಂದರೆ ಹಾಗೆಲ್ಲ ಆಗೋದಿಲ್ಲ ಅಂತ ಅದನ್ನು ನಿರಾಕರಣೆ ಮಾಡಿದ್ದಾರೆ ವ್ಯಾಖ್ಯಾನಕಾರರು. ಆದರೆ ಈ 2 ನ್ಯಾಯಗಳನ್ನು ಅವರು ವಿಸ್ತೃತವಾಗಿ ಹೇಳ್ತಾರೆ. ಇದೇನೆಂದರೆ, ಇಲ್ಲೊಂದು ಈ ಪಚನ ಕ್ರಿಯೆ ಇದೆಯಲ್ಲ, ಪಚನ ಕ್ರಿಯೆ ಅನ್ನೋದು ಮೊದಲು ನಮ್ಮ ಅಡುಗೆ ಮನೆಯಲ್ಲಾಗತ್ತೆ. ಆಮೇಲೆ ಜಠರಾಗ್ನಿ ಪಚನ ಕ್ರಿಯೆ ಮಾಡಿ ರಸವಾಗಿ ಮಾರ್ಪಡಿಸುತ್ತೆ ಅದನ್ನು. ಜಠರಾಗ್ನಿ ಮಾತ್ರ ಅಲ್ಲ, ಅಲ್ಲಿ ಭೂತಾಗ್ನಿಗಳು ಸೇರ್ಕೊಳ್ತವೆ. ಅಲ್ಲಿ ಜಠರಾಗ್ನಿ ಎಲ್ಲ ಒಡೆದ ಮೇಲೆ ಭೂತಾಗ್ನಿಗಳು ಬರ್ತವೆ ಅಲ್ಲಿ, ಪಂಚಭೂತಾಗ್ನಿಗಳು. ಯಾಕೆಂದರೆ ನೀವು ಊಟ ಮಾಡಿದ ಆಹಾರದಲ್ಲಿ ಪಂಚಭೂತಗಳೇ ಇರುವಂಥದ್ದು. ಹಾಗಾಗಿ ಈ ಪಂಚಭೂತಾಗ್ನಿಗಳು ತನ್ನ ಪಾಲಿಂದ ಬರ್ತಿದ್ದ ಹಾಗೆಯೇ ಅದ್ರ ಮೇಲೆ ಕೆಲಸ ಮಾಡ್ತವೆ ಅಂತ. ಉದಾಹರಣೆಗೆ, ನೀವು ಮಾಡಿದ ಊಟದಲ್ಲಿ ಪೃಥ್ವಿ ಅಂಶ ಏನಿದೆಯೋ, ಗಟ್ಟಿ ಅಂಶ ಏನಿದೆಯೋ ಅದ್ರ ಮೇಲೆ ಈ ಭೌಮ ಭೂತಾಗ್ನಿ ಕೆಲಸ ಮಾಡುತ್ತೆ. ಗೊತ್ತಾಯ್ತಾ? ನೀರಿನ ಅಂಶ ಏನಿದೆ ಅದ್ರ ಮೇಲೆ ಜಲಭೂತಾಗ್ನಿ ಕೆಲಸ ಮಾಡುತ್ತೆ. ಒಳಗಿರುವಂಥ ಜಲಭೂತಾಗ್ನಿ ಅದ್ರ ಮೇಲೆ ಕೆಲಸ ಮಾಡುತ್ತೆ. ಹೀಗೆ ಈಗ ಉಷ್ಣಾಂಶ ಏನಿದೆ, ನೀವು ಸ್ವೀಕಾರ ಮಾಡಿರುವಂಥದ್ದು, ನೀವು ಮೆಣಸಿನಕಾಯಿ ತಿಂತೀರಿ ಅಂತ ಅನ್ಕೊಳ್ಳಿ ನೀವು ಉದಾಹರಣೆಗೆ, ಒಳಗಿರೋ ಅಗ್ನಿ ಬಿಸಿ ಹೋಗುತ್ತೆ ಒಳಗಡೆಗೆ. ಅಂಥದ್ದು ಬಂದಾಗ ಅಲ್ಲಿ ಆಗ್ನೇಯ ಅಗ್ನಿ ಅಂತ, ಅಗ್ನಿ ಅನ್ಬೋದು ಬೇಕಾದ್ರೆ ಅದನ್ನ ಅಂತ. ಅಗ್ನಿ ಒಳಗಿರ್ತಕ್ಕಂಥ ಅಗ್ನಿಭೂತ ಅಗ್ನಿ ಅಂತ ಅದು ಕೆಲಸ ಮಾಡುತ್ತೆ ಅದ್ರ ಮೇಲೆ. ಹೀಗೆ ಆಹಾರ ಪಂಚಭೂತಾತ್ಮಕ, ಒಳಗೆ ಪಂಚಭೂತಗಳಿವೆ, ಅದರೊಳಗೆ ಭೂತಾಗ್ನಿಗಳಿದ್ದಾವೆ. ತಮಗೆ ಸಂಬಂಧಪಟ್ಟದ ಆಹಾರದ ಅಂಶ ಏನಿದೆ ಅದರ ಮೇಲೆ ಅವು ಕೆಲಸ ಮಾಡ್ತವೆ. ಆ ಒಂದೊಂದು ಅಗ್ನಿಗಳು ಕೂಡ ಕೆಲಸ ಮಾಡ್ತೇವೆ ಅಂತ ತಮ್ಮ ಗುಣಗಳನ್ನು ಕೊಡ್ತವೆ ಅದಕ್ಕೆ. ಶರೀರ ಆಗಬೇಕಲ್ಲ ಇದು. ಹಾಗಾಗಿ ಗಂಧ, ರಸ, ರೂಪ, ಸ್ಪರ್ಶ ಎಲ್ಲ ತಮ್ಮ ಗುಣಗಳಿದೆಯಲ್ಲ, ಆ ಭೂತಗಳು ಗುಣಗಳು ಅವುಗಳನ್ನ ಪಚನ ಮಾಡೋದು ಮಾತ್ರ ಅಲ್ಲ, ತಮ್ಮ ಗುಣಗಳನ್ನು ಕೊಡ್ತೇವೆ. ಆಮೇಲೆ ಧಾತುಗಳಿಗೆ ಹೋಗುತ್ತೆ ಅದೆಲ್ಲ. ಆಹಾರ ರಸಕ್ಕೆ ಹೋಯ್ತು, ರಕ್ತಕ್ಕೆ ಹೋಯ್ತು, ಮಾಂಸಕ್ಕೆ ಹೋಯ್ತು. ಹೋದಾಗ ಅಲ್ಲಿ ಪುನಃ ಧಾತ್ವಾಗ್ನಿಗಳಿಗೆ ಕೆಲಸ ಮಾಡ್ತೇವೆ. ಅಲ್ಲಿ ರಸವನ್ನು ರಕ್ತವಾಗಿ ಮಾರ್ಪಡಿಸುವಲ್ಲಿ ಅದರೊಳಗಿರ್ತಕ್ಕಂಥ ಅಗ್ನಿ ಕೆಲಸ ಮಾಡ್ತಾ ಇರುತ್ತೆ. ಮತ್ತು ಭೂತಾಗ್ನಿಗಳು ಬರುತ್ತೆ, ಅಲ್ಲೂ ಕೂಡ ಅವು ಕೆಲಸ ಮಾಡ್ತವೆ. ಅಲ್ಲಿ ಪಂಚಭೂತಾಂಶ ಇದ್ದೇ ಇದೆಯಲ್ಲ ಅಲ್ಲೂ ಕೂಡ. ಹೀಗೆಲ್ಲ ಆಗಿ ಎಷ್ಟು ಸಂಸ್ಕಾರಕ್ಕೆ ಒಳಪಟ್ಟು ಮುಂದಿನ ಧಾತುಗಳು ಏರ್ಪಡುವಂಥದ್ದು. ಒಂದು ಅಸ್ಥಿ ಆಗಬೇಕಾದ್ರೆ ಎಷ್ಟು ಕಷ್ಟ ಇದೆ. ಅಸ್ಥಿ ಯಾಕೆ ಗಟ್ಟಿ? ಗಂಗೆಗೆ ಅಸ್ಥಿ ಹಾಕಬೇಕು ಯಾಕೆ ಅಂದರೆ, ಎಲ್ಲಿವರೆಗೆ ಅಸ್ಥಿ ಗಂಗೆಯಲ್ಲಿ ಇರುತ್ತೋ ಅಲ್ಲಿವರೆಗೆ ಆ ಜೀವಕ್ಕೆ ತಂಪಿರುತ್ತೆ. ಆ ದೇಹ ಯಾರದ್ದಾಗಿತ್ತೋ ಆ ಜೀವಕ್ಕೆ
ಅಲ್ಲಿವರೆಗೂ ತಂಪು, ಅಲ್ಲಿವರೆಗೂ ನೆಮ್ಮದಿ, ಅಲ್ಲಿವರೆಗೂ ಸುಖ. ಎಲ್ಲಿವರೆಗೆ ಅಸ್ಥಿ ಗಂಗೆಯಲ್ಲಿರುತ್ತೋ. ಗಂಗೆಗೆ ಅಸ್ಥಿನೇ ಯಾಕೆ ಹಾಕಬೇಕು ಅಂದರೆ ಅದು ಸುಲಭಕ್ಕೆ ಕರಗೋದಿಲ್ಲ. ಅದು ಸಾವಿರಾರು ವರ್ಷ ಆದರೂ ಕೂಡ ಏನೂ ಆಗೋದಿಲ್ಲ. ಅದು ಹಾಗೆ ಇರುತ್ತೆ ಅಸ್ಥಿ. ಅದು ಅಲ್ಲಿ ತನಕ ಜೀವ ತಂಪಾಗಿರಲಿ ಅಂತ ಅದು ಹಾರೈಕೆ. ಅದು ಅಸ್ಥಿಯನ್ನು ಗಂಗೆಯಲ್ಲಿ ಹಾಕಬೇಕಾದ್ರೆ ಅಂತ. ಈ ಅಸ್ಥಿ ನಿರ್ಮಾಣ ಆಗಬೇಕಾದ್ರೆ ಎಷ್ಟು ತಪಸ್ಸಾಗಿದೆ, ಎಷ್ಟು ಪಚನಕ್ರಿಯೆ ನಡೆದಿದೆ, ಎಷ್ಟು ಅಗ್ನಿಗಳು ಕೆಲಸ ಮಾಡಿದ್ದಾವೆ. ಮೊಳೆ ಮುರಿತೀನಿ ಅನ್ಬೇಕಾದ್ರೆ ಜಾಗ್ರತೆ ವಹಿಸ್ಬೇಕು. ಯಾಕೆ ಅಂದರೆ ಆ ಮೂಳೆ ಆಗಬೇಕಾದ್ರೆ ಎಷ್ಟು ಕಷ್ಟ ಇದೆ. ನಾವು ಮುರ್ಕೋಬೇಕಾದ್ರೆ ಅಜಾಗ್ರತೆ ಮಾಡಿ ನಮ್ಮ ಮೊಳೆ ನಾವೇ ಮುರ್ಕೋತೀವಲ್ಲ ಎಷ್ಟೋ ಸರ್ತಿ. ಜಾಗ್ರತೆ ವಹಿಸ್ಬೇಕು. ಯಾಕೆಂದರೆ ಅದ್ರ ಹಿಂದೆ ಇರುವ ಪ್ರಕ್ರಿಯೆ ತುಂಬ ದೊಡ್ಡದು, ಸಣ್ಣ ಪ್ರಕ್ರಿಯೆ ಅಲ್ಲ. ನಮಗದನ್ನ ಹಾಗೆಲ್ಲ ಹಾಳು ಮಾಡೋದಕ್ಕೆ ಹಕ್ಕಿಲ್ಲ. ನಮ್ಮದಾಗಲಿ ಬೇರೆಯವ್ರದ್ದಾಗಲಿ ಹಾಳು ಮಾಡೋಕ್ಕೆ ಹಕ್ಕಿಲ್ಲ. ಶುಕ್ರ ಆಗಬೇಕಾದ್ರೆ ಕೊಟ್ಟ ಕೊನೆಯ ಧಾತು ಅದು. ಎಷ್ಟು ಕೆಲಸ ಇದೆ ಅಂತ. ಹಾಗಾಗಿ ಶರೀರದ ಬಗ್ಗೆ ನಾವು ತುಂಬ ಜವಾಬ್ದಾರಿ ವಹಿಸಬೇಕು. ಇಲ್ಲಿ ಎಲ್ಲಿ ಎಡಬಿಟ್ಟಾದರೂ ಕೂಡ ಸಮಸ್ಯೆ ಆಗತ್ತೆ. ಉದಾಹರಣೆಗೆ ಈಗ ಮೇಧೋಧಾತ್ವಗ್ನಿ ಅಂತ ಅನ್ಕೊಳ್ಳಿ ನೀವು. ಮೇಧಸ್ಸು ಅಂತ ಅನ್ಕೊಳ್ಳಿ. ಮೇಧಸ್ಸಿನ ನಂತರದ ಧಾತು ಯಾವುದು? ಅಸ್ಥಿ ಅಲ್ವಾ? ಈ ಮೇಧಸ್ಸಿನಲ್ಲಿರ್ತಕ್ಕಂಥ ಅಗ್ನಿ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಅಸ್ಥಿ ಕ್ಷಯ, ಎಲುಬು ದುರ್ಬಲ ಆಗತ್ತೆ ಅಲ್ವಾ? ಅದು ಒಂದು ನಷ್ಟ. ಅದು ಯಾಕೆಂದ್ರೆ ಇಲ್ಲಿಂದ ಬೇಕಾದ ಅಂಶ ಅಲ್ಲಿ ಹೋಗ್ಬೇಕಾಗಿತ್ತು, ಹೋಗ್ತಾ ಇಲ್ಲ, ಕಡಿಮೆ ಆಯಿತು, ಅಸ್ಥಿಗೆ ಕ್ಷೀಣತೆ ಬರುತ್ತೆ, ಮೇಧಸ್ಸು ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಹೋಗಿಲ್ವಲ್ಲ ಮುಂದಕ್ಕೆ, ಅದು ಇಲ್ಲೇ ಇದೆಯಲ್ಲ, ಅದು ಆಹಾರಾಂಶ ಮುಂದೆ ಹೋಗಿಲ್ವಲ್ಲ, ಇಲ್ಲೇ ಇದೆಯಲ್ಲ. ಮೇಧಸ್ಸು ಅನಗತ್ಯವಾಗಿ ಜಾಸ್ತಿ ಆಯಿತು. ಅನಗತ್ಯ ಜಾಸ್ತಿ ಆದರೆ ಮನುಷ್ಯ ಏನಾಗ್ತಾನೆ? ಮೇಧಸ್ಸು ಜಾಸ್ತಿ ಆದರೆ ಸ್ಥೌಲ್ಯ ಬರುತ್ತೆ ಅಲ್ವಾ? ಒಂದು ಹೇಳಿದ್ದು ನಾವು, ಇಂಥದನ್ನು ಎಷ್ಟು ಹೇಳ್ಬೋದು ಅಂತ. ಅಂದರೆ ಒಂದು ಧಾತುವಿನ ಅಲ್ಲ ಏರ್ಪೇರಾಗುವಂಥದ್ದು ಅಂತ. ಎರಡರಲ್ಲಂತೂ ಆಗೇ ಆಗುತ್ತೆ, ಮುಂದಕ್ಕೂ ಆಗ್ಬೋದು. ಯಾಕೆಂದರೆ ಅಸ್ಥಿ ಧಾತುವಿನಲ್ಲಿ ಅಗ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು, ಬರೋ ಆಹಾರಾಂಶ ಕಡಿಮೆ ಇದೆಯಲ್ಲ ಅಲ್ಲಿ. ಹಾಗಾಗಿ ಮುಂದಿನ ಧಾತುವಿಗೆ ಬೇಕಾದಷ್ಟು ಹೋಗಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಸರಪಳಿ ಇದೊಂದು. ಇದು ತುಂಡಾದರೆ, ಅಸ್ತವ್ಯಸ್ತ ಆದರೆ ಎಲ್ಲ ಕಡೆ ಏರ್ಪೇರುಗಳಾಗ್ತವೆ ಇಲ್ಲಿ. ಹಾಗಾಗಿ ಧಾತ್ವಗ್ನಿಗಳು ಸರಿಯಾಗಿ ಕೆಲಸ ಮಾಡಬೇಕು. ಸುಮುಖ ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಹಾಗಾಗಿ ಒಂದೊಂದು ಎಲ್ಲ ಒಂದು ಕಡೆ ವ್ಯತ್ಯಾಸ ಇರ್ಬೋದು, ಎಡವಟ್ಟು ಇರ್ಬೋದು. ಅದಕ್ಕೆ ಬೇಕಾದ ಪ್ರತಿಕ್ರಿಯೆಯನ್ನು ಮಾಡಬೇಕಾಗತ್ತೆ. ಹಾಗೆ ರೋಗಗಳು ಬರ್ತವೆ. ರಸಧಾತ್ವಗ್ನಿ ಸರಿ ಕೆಲಸ ಮಾಡದೇ ಇದ್ರೆ ಅರುಚಿ ಬರ್ಬೋದು. ರಕ್ತಧಾತ್ವಗ್ನಿ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಚರ್ಮ ರೋಗಗಳು ಬರ್ಬೋದು. ಈ ಚರ್ಮ ರೋಗಕ್ಕೆ ಅವ್ರು ಕೇಳಿದ್ರೆ ರಕ್ತದೃಷ್ಟಿ ಅಂತ ಹೇಳ್ತಾರೆ. ರಕ್ತ ಶುದ್ಧಿಗೆ ಬೇಕಾದ ಔಷಧ ಕೊಡ್ತಾರೆ. ಚರ್ಮ ರೋಗ ಬಂದಾಗ ಆಯುರ್ವೇದದ ತಜ್ಞರುಗಳು ರಕ್ತ ಶುದ್ಧಿಗೆ ಬೇಕಾಗಿರ್ತಕ್ಕಂಥ ಔಷಧಗಳನ್ನು ಕೊಡ್ತಾರೆ. ಯಾಕೆಂದರೆ ರಕ್ತಧಾತುವಿನಲ್ಲಿ ಅಗ್ನಿ ಸರಿ ಕೆಲಸ ಮಾಡದೆ ದೋಷಗಳು ಹಾಗೆ ಉಳ್ಕೊಂಡ್ರೆ ಅದನ್ನು ಗಮನಿಸ್ಕೊಳ್ಳಿ ಅಂತ. ಆ ಒಂದೊಂದು ಅಗ್ನಿನೂ ದೋಷನ ನಿವಾರಣೆ ಮಾಡ್ತಾ ಇರುತ್ತೆ. ಒಂದೊಂದು ಪ್ರತಿ ಹಂತದಲ್ಲೂ ಕೂಡ ದೋಷವನ್ನು ಸುಡ್ತಾ ಇರುತ್ತೆ. ಹಾಗಾಗಿ ರಕ್ತಧಾತುವಿನ ಅಗ್ನಿ ಅಲ್ಲಿಯ ದೋಷಗಳನ್ನು ಸುಡದೇ ಇದ್ದಾಗ ಚರ್ಮ ರೋಗ ಬರ್ಬೋದು. ಹಾಗೆ ಮಾಂಸಧಾತ್ವಗ್ನಿ ಅರ್ಬುದ ಬರ್ಬೋದು, ಗಳಗಂಡ ಬರ್ಬೋದು, ಅಲ್ಲಿ ಸರಿಯಾದ ಕೆಲಸ ಮಾಡದೇ ಇದ್ದರೆ. ಹೀಗೆ ಒಂದೊಂದು ಧಾತುವಿನಲ್ಲಿ ಕೂಡ ಅದು ಸರಿ ಕೆಲಸ ಮಾಡದೇ ಇದ್ದರೆ ಅನೇಕ ರೋಗಗಳು ಬರೋಕ್ಕೆ ಸಾಧ್ಯ ಇದೆ. ಇವೆಲ್ಲ ಸರಿ ಕೆಲಸ ಮಾಡಬೇಕು. ಧಾತ್ವಗ್ನಿಗಳು ಮತ್ತು ಭೂತಾಗ್ನಿಗಳು ಸರಿಯಾಗಿ ಕೆಲಸ ಮಾಡಬೇಕು ಮತ್ತು ಒಂದಕ್ಕೊಂದು ಹೊಂದ್ಕೊಂಡಿರಬೇಕು. ಎಲ್ಲ ಧಾತುಗಳು ಪರಸ್ಪರ ಒಂದು ಕುಟುಂಬ, ಆದರ್ಶ ಕುಟುಂಬ. ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ, ತಂದೆ ತಾಯಿ, ಆಮೇಲೆ 3 ಮಕ್ಕಳು ಅಂತ ಅನ್ಕೊಳ್ಬೇಕಾರೆ ಎಷ್ಟಾಯ್ತು? ಇವರು ಜಗಳ ಮಾಡ್ಕೊಳ್ಳದೆ ಪ್ರೀತಿಯಿಂದ ಇದ್ರೆ ಅಲ್ವಾ ಆ ಮನೆ ಎಷ್ಟು ನೆಮ್ಮದಿಯಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಆ ಮನೆ. ಧನ್ಯೋ ಗೃಹಸ್ಥಾಶ್ರಮ ಅನ್ನೋ ಥರ ಇರುತ್ತೆ ಅದು. ನಿತ್ಯ ಕಚ್ಚಾಡ್ತಾ ಇದ್ರೆ 7 ಮಂದಿ, ಇವನಿಗೆ ಕಚ್ಚಿದ, ಇವನಿಗೆ ಗೀರಿದ ಅಂತ ಮಾಡ್ತಾ ಇದ್ರೆ ಏನಾಗುತ್ತೆ ಹೇಳಿ? ಹೇಗಿರುತ್ತೆ ನೆಮ್ಮದಿಯಲ್ಲಿ? ಹಾಗಾಗಿ ಈ ಚಿಕಿತ್ಸೆ ಅಂದರೆ ಏನು ಅನ್ನೋ ಪ್ರಶ್ನೆ ಎತ್ಕೊಂಡು, ಚಿಕಿತ್ಸೆ ಅಂದರೆ ಏನು ಅಂತ. ಚಿಕಿತ್ಸೆ ಅಂದರೆ ಈ ಧಾತು ಸಾಮ್ಯವೇ ಚಿಕಿತ್ಸೆ. ಧಾತು ಸಾಮ್ಯವನ್ನು ಏರ್ಪಡಿಸೋದೇ ಚಿಕಿತ್ಸೆ. ಚಿಕಿತ್ಸೆ ಅಂದರೆ ಬೇರೆ ಏನೂ ಅಲ್ಲ, ಇಷ್ಟೇ ವಿಷಯ ಇರುವಂಥದ್ದು. ಧಾತುಗಳ ಮಧ್ಯೆ ಇರ್ತಕ್ಕಂಥ ಕಲಹವನ್ನು ತಪ್ಪಿಸಿ ಧಾತುಗಳು ಒಂದಕ್ಕೊಂದು ಪೂರಕವಾಗಿರುವಂತೆ ಮಾಡುವಂಥದ್ದೇ ಧಾತು ಸಾಮ್ಯವನ್ನು ಏರ್ಪಡಿಸೋದೇ ಚಿಕಿತ್ಸೆ.
ಚತುರ್ಣಾಂ ಭಿಷಗಾದೀನಾಂ ಶಸ್ತಾನಾಂ ಧಾತು ವೈಕೃತೆ ಪ್ರವೃತ್ತಿ ಧಾತು ಸಾಮ್ಯಾರ್ಥ ಚಿಕಿತ್ಸೆಯತ್ಯಭಿಧೀಯತೆ. ಚರಕ ಸಂಹಿತೆ ಇದು. ಅಲ್ಲಿ 4 ಹೇಳ್ತಾರೆ ಅಂಶವನ್ನ. ಒಂದು ಚಿಕಿತ್ಸೆ ಅಂತಂದ್ರೆ ರೋಗಿ ಬೇಕು ಅಲ್ವಾ, ರೋಗಿ ಇಲ್ಲದೆ ಚಿಕಿತ್ಸೆ ಯಾರಿಗೆ ಮಾಡೋದು? ಆಮೇಲೆ ಔಷಧ ಬೇಕು, ಇದು ವೈದ್ಯ ಬೇಕು, ಆಮೇಲೆ ವೈದ್ಯನ ಪರಿಚಾರಕ ಒಬ್ಬ, ವೈದ್ಯನ ಜೊತೆಗಿರ್ತಕ್ಕಂಥವನು, ಉಪಚಾರ ಮಾಡ್ತಕ್ಕಂಥವನು ಅವನು ಬೇಕು. ಹೀಗೆಲ್ಲ ಒಟ್ಟು ಬೇರೆ ಬೇರೆ ಸಂಗತಿಗಳನ್ನ ಹೇಳ್ತಾರೆ. ಇವರೆಲ್ಲ ಮಾಡೋದು ಯಾತಕ್ಕೋಸ್ಕರವಾಗಿ, ಏನು ಮಾಡೋದು ಅಂದರೆ ಧಾತು ವೈಕೃತೆ. ಧಾತುಗಳು ವಿಕೃತವಾದಾಗ, ನಮ್ಮಲ್ಲಿ ಧಾತುಗಳು ವಿಕೃತವಾದಾಗ ಅವುಗಳನ್ನು ಪುನಃ ಪ್ರಕೃತಿಗೆ ತರಬೇಕು. ಧಾತು ಸಾಮ್ಯವನ್ನು ಏರ್ಪಡಿಸ್ಬೇಕು. ಧಾತು ಸಾಮ್ಯ ಅಂದ್ರೆ ಏನು? ಅಸ್ಥಿ ಎಷ್ಟು ತೂಕ ಇದೆಯೋ ಅಷ್ಟೇ ರಕ್ತನೂ ಇರಬೇಕು, ಆಗ ಅಷ್ಟೇ ಮೇಧಸ್ಸು ಇರಬೇಕು, ತೂಕ ಹಾಕಿದ್ರೆ ಅಷ್ಟೇ ಮಜ್ಜೆ ಇರಬೇಕು, ಅಷ್ಟೇ ದಪ್ಪ ಉದ್ದ ಅಗಲ ಇರಬೇಕು, ಅಷ್ಟೇ ಗಟ್ಟಿ ಇರಬೇಕು. ಹೀಗಲ್ಲ, ಅದದು ಎಷ್ಟಿರಬೇಕು ಅಷ್ಟಿರಬೇಕು. ಎಲ್ಲ ಕಡೆ ಈ ಈ ಕಮ್ಯುನಿಸಮ್ ಕೆಲಸ ಮಾಡೋದಿಲ್ಲ, ಎಲ್ಲೂ ಕೆಲಸ ಮಾಡೋದಿಲ್ಲ. ಅದು ಎಲ್ಲ ಕಡೆ ಮಾತ್ರ ಅಲ್ಲ. ಈಗ ಈ ದೇಹದಲ್ಲಿ ಒಂದು ಉದಾಹರಣೆ ತಗೊಳ್ಳಿ. ಎಲ್ಲ ಸಮಾನತೆ, ಎಲ್ಲವೂ ಸಮಾನವಾಗಿರಬೇಕು ಅಂತ ಒಂದು ತೀರ್ಮಾನ ತಗೊಂಡು ಕೈ ಎಷ್ಟು ಉದ್ದ ಇದೆಯೋ ಮೂಗು ಅಷ್ಟೇ ಉದ್ದ ಇರಬೇಕು. ಸಮಾನತೆ. ಒಂದು ಉದ್ದ ಒಂದು ಗಿಡ್ಡ ಯಾಕಿರ್ಬೇಕು ಅಲ್ವಾ? ಹೊಟ್ಟೆ ಎಷ್ಟು ದಪ್ಪ ಇದೆಯೋ ಕಿವಿನೂ ಅಷ್ಟೇ ದಪ್ಪ ಇರಬೇಕು. ಸಾಧ್ಯವಾಯಿತು ಅಂತ ಕೇಳಿ, ಸಾಧ್ಯವಾಯಿತು ಅಂತ. ಆ ಸಮಾನತೆಗೆ ಮೂರ್ಖತೆ ಅಂತ ಹೆಸರು. ಸಮಾನತೆ ಅಲ್ಲ ಅದು, ಅದು ಯಾವತ್ತೂ ಪ್ರಯೋಗಕ್ಕೆ ಬರೋಂಥದ್ದಲ್ಲ. ಯಾಕೆಂದ್ರೆ ಸೃಷ್ಟಿ ಅನ್ನೋದೇ ವೈವಿಧ್ಯ. ಮುಕ್ತಿಯಲ್ಲಿ ಸಮಾನತೆ ಅಲ್ಲ, ಏಕತೆ ಇದೆ. ಅಲ್ಲಿ ಒಂದೇ ಉಳಿಯುವಂಥದ್ದಲ್ಲಿ, ಬೇರೆ ಏನೂ ಇಲ್ಲ ಅಲ್ಲಿ. ಆದರೆ ನೀವು ಅಲ್ಲಿಂದ ಕೆಳಗಿಡಿದು ಸೃಷ್ಟಿಗೆ ಬಂದ್ರಿ ಅಂದರೆ ಇರೋದೇ ವೈವಿಧ್ಯ. ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕೂಡ ವೈವಿಧ್ಯ. ಇಲ್ಲ ಎಷ್ಟು ವ್ಯತ್ಯಾಸ ಇದೆ. ನಮ್ಮೊಳಗೇನೆ ಒಂದಿದ್ದಂತೆ ಇನ್ನೊಂದಿಲ್ಲ. ಯಾಕೆಂದ್ರೆ ಒಂದೊಂದ್ರ ಕೆಲಸ ಬೇರೆ ಇದೆ. ಈ ಕೈ ಎಷ್ಟು ಉದ್ದ ಮೂಗಾದ್ರೆ ಅದಕ್ಕೆ ಬರುತ್ತೆ ಅದು. ಕೈಗೆ ಅಷ್ಟು ಉದ್ದ ಇರೋಕ್ಕೆ ಕಾರಣ ಇದೆ, ಕೆಲಸ ಇದೆ ಅದಕ್ಕೆ. ಮೂಗಿಗೇನು ಕೆಲಸ ಇದೆ? ಆನೆ ಮೂಗಿಗೆ ಕೆಲಸ ಇದೆ. ಏನು ಕೆಲಸ? ಇದೇ ಕೆಲಸ ಅಂತ. ಅದನ್ನು ಕರ ಅಂತಲೇ ಕರೀತಾರೆ. ಆನೆಯ ಸೊಂಡಿಲನ್ನ ಸಂಸ್ಕೃತದಲ್ಲಿ ಕರ ಅಂತಲೇ ಕರೀತಾರೆ. ಹಾಗಾಗಿ ಕರಿ ಅಂತ ಹೇಳೋದು ಅದಕ್ಕೆ. ಕಪ್ಪಗಿದೆ ಅಂತಲ್ಲ, ಕನ್ನಡದ ಕರಿ ಅಲ್ಲ ಅದು. ಸಂಸ್ಕೃತದಲ್ಲಿ ಕರಿ ಅಂದ್ರೆ ಏನು? ಕರ ಇದೆ ಅಂತ, ಅಸ್ಯ ಅಸ್ಥಿ ಅಂತ, ಅದರಿಂದ ಕರಿ ಅಂತ. ಒಂದು ಕರಿ ಅಂದ ತಕ್ಷಣ ಬೇರೆ ನೆನಪು ಮಾಡ್ಕೊಳ್ಬೇಡಿ. ಇದು ಕಪ್ಪು ಆನೆಗೆ ಅನ್ವಯ ಆಗುವಂಥದ್ದು. ದೇವೇಂದ್ರನ ಆನೆ ಬಿಳಿ, ಅದು ಕರಿ ಅಲ್ಲ ಅಂತ ಅನ್ಬೇಡಿ ನೀವು, ಅದು ಕರಿಯೇ. ಯಾಕೆಂದ್ರೆ ಸೊಂಡ್ಲಿದೆಯಲ್ಲ, ಜಾಸ್ತಿ ಸೊಂಡ್ಲಿದೆ ಅದಕ್ಕೆ, ಒಂದೇ ಸೊಂಡ್ಲಲ್ಲ ಅದಕ್ಕೆ ದೇವೇಂದ್ರನ ಆನೆಗೆ. ಹಾಗಾಗಿ ಆ ರೀತಿಯ ಸಮಾನತೆ ಅದು ಎಲ್ಲೂ ಇಲ್ಲ, ಈ ಧರಿತ್ರಿಯೆಲ್ಲ ಇಲ್ಲ. ಹಾಗೆ ಆ ಸಮಾನತೆ ತರೋಕ್ಕೂ ಆಗೋದಿಲ್ಲ. ಈಗ ಎಲ್ಲ ಪ್ರಜೆಗಳು ಏಕ ಸಮಾನ ಅಂತಂದ್ರೆ ಏಕ ಸಮಾನ ಪ್ರೀತಿಯಿಂದ ನೋಡ್ಬೋದು, ಅದು ಬೇರೆ ವಿಷಯ. ಆದರೆ ಒಂದೇ ರೀತಿ ಇಲ್ವೇ ಇಲ್ಲ. ಅವರು ಹುಟ್ಟುವಾಗಲೇ ಯಾರೊಬ್ಬ ಕುರೂಪಿ, ಯಾರೊಬ್ಬ ಸುರೂಪಿ. ಏನು ಮಾಡ್ತೀರಿ ನೀವು? ಯಾರಿಗೂ ಜಾಸ್ತಿ ಬುದ್ಧಿ ಇದೆ, ಇನ್ಯಾರಿಗೂ ಕಡಿಮೆ ಬುದ್ಧಿ ಹುಟ್ಟುವಾಗಲೇ ಇದೆ. ನೀವು ಹೇಗೆ ಸಮಾನ ಮಾಡ್ತೀರಿ ಅದನ್ನ? ಯಾರೊಬ್ಬ ಎತ್ತರ ಇದ್ದಾನೆ, ಅವನು ಕತ್ತರಿಸಿ ಇವನಷ್ಟೇ ಮತ್ತೊಬ್ಬನಷ್ಟೇ ಮಾಡೋದ ನಾವು ಸಮಾನತೆ ಅಂತ ಮಾಡೋಕ್ಕಾಗತ್ತ? ಅದನ್ನ ಇದು ಮೂರ್ಖತೆ ಅಂತ. ಆ ತರಹ ಇಲ್ಲ ಅದು. ಸಮಾನತೆ ಅನ್ನೋದು ಒಂದು ವಾತ್ಸಲ್ಯದಲ್ಲಿ ಪರಮಾತ್ಮನೋ ಅಥವಾ ಮಹಾಪುರುಷರು ಒಂದು ವಾತ್ಸಲ್ಯದಿಂದ ನೋಡ್ತಾರೆ. ಆದರೆ ಅವರು ಅನುಗ್ರಹ ಮಾಡಿದರೆ ಪಾಪಿಗೆ ದಕ್ಕಷ್ಟೇ ದಕ್ಕತ್ತೆ, ಪುಣ್ಯಾತ್ಮನಿಗೆ ದಕ್ಕಷ್ಟೇ ದಕ್ಕತ್ತೆ. ಅಲ್ಲೂ ಕೂಡ ಪಡ್ಕೊಳ್ಳುವಾಗ ವ್ಯತ್ಯಾಸ ಬರುತ್ತೆ. ಅದನ್ನು ಒಂದೇ ರೀತಿ ಆಗೋದಿಲ್ಲ. ಪರಮಾತ್ಮನಿಗೆ ಎಲ್ಲರೂ ಸಮಾನ. ಆದರೆ ಲೋಕದಲ್ಲಿ ಒಬ್ಬ ದುಃಖಿ ಒಬ್ಬ ಸುಖಿ. ಯಾಕೆ? ಅವನ ಕರ್ಮ ಆ ಥರ ಇದೆ. ಕರ್ಮದಲ್ಲಿ ವ್ಯತ್ಯಾಸ ಇದೆ. ಕರ್ಮ ತಾರತಮ್ಯ ಇದ್ದಾಗ ಬದುಕಿನಲ್ಲಿ ಕೂಡ ತಾರತಮ್ಯ ಬರಲೇಬೇಕು. ತಾರತಮ್ಯ ಬರದೇ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಧಾತುಗಳು ಕೂಡ ಅದೇ ರೀತಿಯಲ್ಲಿ ಸಾಮ್ಯ ಅಂದರೆ ಅದದು ಎಷ್ಟಿರಬೇಕು ಅಷ್ಟಿರಬೇಕು, ಹೇಗಿರಬೇಕು ಹಾಗಿರಬೇಕು. ಒಂದಕ್ಕೊಂದು ಪೂರಕವಾಗಿ ಇಲ್ಲದೆ ಇದ್ರೆ ಸಾಧ್ಯವೇ ಇಲ್ಲ. ರಸದಿಂದ ರಕ್ತ, ರಕ್ತದಿಂದ ಮಾಂಸ ಅನ್ನುವಾಗ ಒಂದಕ್ಕೊಂದು ಪೂರಕವಾಗಿ ಇಲ್ಲದೆ ಇದ್ರೆ ಬದುಕು ಇಲ್ಲ, ಮುಗಿದೋಯ್ತು ಬಿಡಿ, ಇಲ್ಲ ಅಂತ. ಅದರಲ್ಲಿ ಅಂತಹ ವೈಷಮ್ಯ ಬಂದಿರೋದಿಲ್ಲ. ಒಂದು ಸ್ವಲ್ಪ ವೈಷಮ್ಯ ಬಂದಿದ್ದಕ್ಕೆ ನಾವು ಹೀಗಾಗಿದೆ. ನಾವು ಅಂದರೆ ಕೆಲಸ ಮಾಡದಿರೋಷ್ಟು ವೈಷಮ್ಯ ಬಂದಿಲ್ಲ. ಅಲ್ಲಿ ಜಾಸ್ತಿ ವೈಷಮ್ಯ, ಒಂದಕ್ಕೊಂದು ಆಗೋದಿಲ್ಲ, ಮುಖ ನೋಡೋದಿಲ್ಲ ಅಂತ ಬಂದ್ಬಿಟ್ರೆ ಸತ್ತೇ ಹೋಗ್ತಾನೆ ಮನುಷ್ಯ. ಈ ರಸಕ್ಕೂ ರಕ್ತಕ್ಕೂ ಟೂ ಆಗಿಬಿಟ್ರೆ ಇವ್ರ ಮನೆಗೆ ಅವ್ರು ಹೋಗೋದಿಲ್ಲ, ಅವ್ರ ಮನೆಗೆ ಇವ್ರು ಬರೋದಿಲ್ಲ, ಒಬ್ರಿಗೊಬ್ರು ಮಾತಾಡೋದಿಲ್ಲ ಅನ್ನೋ ಥರ ಆಗ್ಬಿಟ್ರೆ ರಸಕ್ಕೂ ರಕ್ತಕ್ಕೂ ಮುಗೀತು. ಆಸಾಮಿ ಖತಮ್, ಮುಂದೆ ಜೀವನವೇ ಇಲ್ಲ ಅಂತ ಹಾಗಾಗತ್ತೆ ನೋಡಿ ಅಂತ. ಹಾಗಾಗಿ ನಮಗೂ ಪಾಠ ಇದೆ. ಈ ಧಾತುಗಳು
ಹೇಗೆ ಹೊಂದಿಕೊಂಡು ಕೆಲಸ ಮಾಡ್ತಾ ಇದ್ದೇವೆ, ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದೇವೆ ಒಂದಕ್ಕೊಂದು ಹೊಂದಿಕೊಂಡು. ಆದರೆ ನಮ್ಮ ಜೀವನದ ಲಕ್ಷ್ಯ ಏನಂದರೆ ಇನ್ನಷ್ಟು ಹೊಂದಾಣಿಕೆ ಬರಬೇಕು. ಎಷ್ಟು ಹೊಂದಾಣಿಕೆ ಅಂದರೆ ಪರಮಾತ್ಮ ಬೆಳಗುವಷ್ಟು ಒಂದು ಪೂರ್ತಿ ಹೊಂದಾಣಿಕೆ ಬಂದಾಗ ಪರಮಾತ್ಮ ವ್ಯಕ್ತನಾಗ್ತಾನಂತೆ. ಅವನ ಸೃಷ್ಟಿಯಲ್ಲಿ ಅವನದೇ ಸೃಷ್ಟಿ ಎಲ್ಲವೂ ಕೂಡ ಅಂತಹದ್ದೊಂದು ಹೊಂದಾಣಿಕೆ ಏರ್ಪಟ್ಬಿಟ್ರೆ ವ್ಯಕ್ತನಾಗ್ತಾನೆ, ಕೂಡಲೇ ಅವನು ಪ್ರಕಟ ಆಗ್ತಾನೆ. ಅವನು ಅಷ್ಟರ ಮಟ್ಟಿನ ಹೊಂದಾಣಿಕೆಗೋಸ್ಕರವಾಗಿಯೇ ಸಾಧನೆ ಅಂತಿರೋದು. ಅದಕ್ಕಾಗಿ ಚಿಕಿತ್ಸೆ, ಮೂಲಭೂತವಾಗಿ ಚಿಕಿತ್ಸೆ ಅಂತಿರೋದೇ ಅದಕ್ಕಾಗಿ. ಸಮಗ್ರ ದೃಷ್ಟಿಯಿಂದ ಮಾಡ್ತಕ್ಕಂಥ ಚಿಕಿತ್ಸೆಗಳು ಇವೆಲ್ಲವೂ ಕೂಡ. ಹೀಗೆ ಧಾತುಗಳು, ಉಪಧಾತುಗಳು, ರಸಕ್ಕೆ ರಸಧಾತುವಿಗೆ ಉಪಧಾತುಗಳಿದೆ. ಉಪಧಾತು ಉದಾಹರಣೆಗೆ ಈಗ ಎದೆ ಹಾಲಿದೆ, ಅದು ರಸಧಾತುವಿನ ಉಪಧಾತು. ಅಥವಾ ಆರ್ತವ ಇದೆ, ರಸಧಾತುವಿನ ಉಪಧಾತು. ರಕ್ತದ ಉಪಧಾತು ಖಂಡರ ಅಂತ ಹೇಳ್ತಾರೆ, ಸ್ನಾಯು ರಜ್ಜು ಅಥವಾ ಶಿರ ರಕ್ತನಾಳಗಳು. ಮಾಂಸಕ್ಕೆ ಉಪಧಾತು ವಸ ಅಂತ ಹೇಳ್ತಾರೆ, ಚರ್ಮದ 6 ಪದರವೋ 7 ಪದರವೋ ಅದು ಅಂತ ಹೇಳ್ತಾರೆ. ಮೇಧಸ್ಸಿಗೆ ಸ್ನಾಯು ಅಂತ ಹೇಳ್ತಾರೆ. ಮಲಗಳು ಕೂಡ ಇದೆ ಅವಕ್ಕೆ. ಇವು ಅಗ್ನಿಗಳು ಪಚನ ಮಾಡುವಾಗ ಪ್ರತಿ ಹಂತಲ್ಲೂ ಕೂಡ ಸಾರ ಕಿಟ್ಟ ಅಂತ ಬೇರೆ ಮಾಡ್ತಾ ಹೋಗ್ತವೆ. ಮೊದಲನೇದಾಗ ಜಠರಾಗ್ನಿ ಪಚನ ಮಾಡುವಾಗ ಅದನ್ನ ಬೇರೆ ಮಾಡುವಾಗ ಅದು ಸಾರ ಕಿಟ್ಟ ಅಂತ ಬೇರೆ ಮಾಡಿದಾಗ ಸಾರಾಂಶ ರಸವಾಗತ್ತೆ, ಕಿಟ್ಟಾಂಶ ಮಲವಾಗತ್ತೆ, ಅಲ್ಲಿ ಮಲ ಮೂತ್ರ ಅಂತಾಗತ್ತೆ. ಹಾಗೆ ಮುಂದಿನ ಧಾತುಗಳು ಕೂಡ ಅವು ಬೇರೆ ಮಾಡಿದಾಗ ರಸದ ಕಿಟ್ಟ ಭಾಗ, ಸಾರ ಭಾಗ ರಕ್ತ ಆದರೆ ಕಿಟ್ಟ ಭಾಗ ಕಫ ಆಗತ್ತೆ. ರಕ್ತದ ಸಾರ ಭಾಗ ಅದು ಮುಂದಿನ ಧಾತುವಾದರೆ ಮಾಂಸ ಆದರೆ ಇದು ಪಿತ್ತ ಆಗತ್ತೆ. ಕಿಟ್ಟ ಭಾಗ ಏನಿದೆಯೋ ಅದು ಪಿತ್ತ ಆಗತ್ತೆ, ಅದು ಈ ತರಹ ಅಂತ. ಹಾಗೆ ಮಾಂಸ ಅದರ ಸಾರ ಭಾಗ ವಸ ಅಥವಾ ಚರ್ಮ ಆಗೋದಾದ್ರೆ ಕಿಟ್ಟ ಭಾಗ ಖಮಲ ಆಗತ್ತೆ. ಖಮಲ ಅಂದರೆ ಕಿವಿ, ಮೂಗು, ಬಾಯಿ, ಕಣ್ಣು, ಈ ಖ ಅಂತ ಕರೀತಾರೆ ಇದಕ್ಕೆ. ಈ ರಂಧ್ರಗಳು, ತಲೆ ಖ ಇದು, ಇದೇ ಖ ಅಂದರೆ ಆಕಾಶ, ಇದು ದೇವಲೋಕ ಇದು ಅಂತ. ಇಲ್ಲಿಯ ರಂಧ್ರಗಳಿದೆಯಲ್ಲ, ಅಲ್ಲಿಂದ ಬರ್ತಕ್ಕಂಥ ಎಲ್ಲ ತ್ಯಾಜ್ಯಗಳು ಅದರಿಂದ ಬರುವಂಥದ್ದು, ಅದರ ಕಿಟ್ಟ ಅದು. ಹೀಗೆ ಈ ಮೇಧಸ್ಸಿಗೆ ಬೆವರು ಅಂತ ಹೇಳ್ತಾರೆ. ಮೇಧಸ್ಸಿಗೆ ಅಸ್ಥಿ, ಮಲ, ಕೇಶ, ಲೋಮ ಇದು ಬರುತ್ತೆ. ಅಸ್ಥಿಮಲ ಅದು ಕೇಶ, ಲೋಮ ಅಂತ ಹೇಳೋದುಂಟು. ಇದು ಕೂಡ ಮಲವೇ ಅಂತ. ಈ ಕೇಶ, ಲೋಮ, ನಖ ಎಲ್ಲ ಇದೆಯಲ್ಲ, ತಲೆ ಕೂದಲು, ಮೈ ಮೇಲಿನ ರೋಮಗಳು, ಉಗುರು, ಇದು ಮಲ ಹೊರತು ದೇಹ ಅಲ್ಲ. ಇದು ದೇಹ ಯಾಕಲ್ಲ ಹೇಳಿ? ಕತ್ತರಿಸಿದ್ರೆ ಏನಾಗೋದಿಲ್ಲ, ಕೂದಲು ಕತ್ತರಿಸಿದ್ರೆ ಏನಾಗೋದಿಲ್ಲ, ಉಗುರು ಕತ್ತರಿಸಿದ್ರೆ ನಮಗೇನಾಗೋದಿಲ್ಲ. ಹಾಗಾಗಿ ಇದು ಶರೀರ ಅಲ್ಲ, ಇದು ಶರೀರದ ಜೊತೆಗಿದೆ. ಮಲಾಂಶವೇ, ಕಿಟ್ಟ ಭಾಗವೇ ರಕ್ಷಣೆಗೋಸ್ಕರವಾಗಿ ಆ ರೂಪದಲ್ಲಿ ಹೊರಗಡೆ ಬಂದಿದೆ, ಕೂದಲು ರೂಪದಲ್ಲಿ ಮತ್ತು ಉಗುರಿನ ರೂಪದಲ್ಲಿ. ಹೀಗೆ ಧಾತು ಮಲಗಳ ರೂಪದಲ್ಲಿ ಇಲ್ಲಿಗೆ ಎಲ್ಲವೂ ಬಂದ್ಬಿಡ್ತು. ಈ ಧಾತು, ಉಪಧಾತು, ಮಲ ಅಂತ ಹೇಳಿದಾಗ ಶರೀರದ ಸಕಲವೂ ಕೂಡ ಇಲ್ಲಿ ಸೇರ್ಕೊಳ್ಳುತ್ತೆ. ಹೀಗೆ ಪಂಚಭೂತಗಳು ಮತ್ತು ಸಪ್ತ ಧಾತುಗಳು, ಇವುಗಳ ಮಲಗಳು ಇದೆಲ್ಲ ಸೇರಿ ಒಟ್ಟು ಜೀವನದ ವ್ಯವಸ್ಥೆ ನಡೀತಾ ಇದೆ. ಈ ಎಲ್ಲೆಲ್ಲಿ ಪರಿವರ್ತನೆಗಳಿದೆಯೋ ಅಲ್ಲೆಲ್ಲ ಅಗ್ನಿ ಇದೆ. ಈಗ ಜಲಭೂತ ಇದೆ, ಅದ್ರ ಕೆಲಸ ಏನಂದ್ರೆ ಬೆಳೆಸುತ್ತೆ, ಅದು ದೊಡ್ಡದು ಮಾಡು ಅಂತ. ಅದು ಅಗ್ನಿಭೂತ ಇದೆ ಅಥವಾ ಅಗ್ನಿತತ್ವ ಇದೆ, ಅದೇ ಕೆಲಸ ಮಾಡುತ್ತೆ ಅಂದರೆ 2 ಕೆಲಸ ಮಾಡುತ್ತೆ ಅದು. ಒಂದು, ಬದಲಾಯಿಸು, ಆಹಾರದ ರೂಪದಲ್ಲಿ ಇದ್ದಿದ್ದನ್ನು ರಸದ ರೂಪಕ್ಕೋ ಅಥವಾ ರಕ್ತದ ರೂಪಕ್ಕೋ ಅದನ್ನು ಬದಲಾಯಿಸು ಅಂತ. ಇನ್ನೊಂದು, ದೋಷವನ್ನು ಪರಿಹಾರ ಮಾಡು. ಅಗ್ನಿಯ ಪ್ರಧಾನ ಕಾರ್ಯ ಏನು ಅಂದರೆ ಪ್ರತಿ ಹಂತದಲ್ಲಿ ಕೂಡ ಅದು ಪಚನ ಮಾಡಿ ದೋಷವನ್ನು ತೆಗೆಯುತ್ತೆ. ಹಂತದಲ್ಲಿ ದೋಷಗಳನ್ನು ತೆಗಿತಾ ಶುದ್ಧ ರೂಪ ಶುಕ್ರ ಆಗತ್ತೆ ಕೊಟ್ಟ ಕೊನೆಯಲ್ಲಿ. ಆ ಶುಕ್ರಧಾತುವನ್ನು ನಾವು ಮೇಲ್ಮುಖ ಮಾಡಿಕೊಂಡ್ರೆ ಊರ್ಧ್ವ ರೇತಸ್ಕರು ಅಂತ ಹೇಳ್ತಾರೆ. ಅದು ಹೀಗೆ ಹರಿಯೋ ಹಾಗೆ ಮಾಡಿಕೊಂಡ್ರೆ, ಮೇಲ್ಮುಖವಾಗಿ ಹರಿಯೋ ಥರ ಮಾಡಿಕೊಂಡ್ರೆ ಅದು ಓಜಸ್ಸಾಗತ್ತೆ. ಅದು ಓಜಸ್ಸಾದಾಗ, ಓಜಸ್ಸು ಅನ್ನೋದು ಶುಕ್ರಧಾತುವಿನ ಉಪಧಾತು ಅಂತ ಕರಿಬೋದು, ಅದರ ಮುಂದಿನ ರೂಪ ಅಂತ ಕರಿಬೋದು. ಓಜಸ್ಸಾದಾಗ ಅವನು ಮಹಾತ್ಮನಾಗ್ತಾನೆ. ಅವನಲ್ಲಿ ಅನೇಕ ಮಹತಿಗಳು ಏರ್ಪಡ್ತವೆ. ಬೇರೆ ರೀತಿಯೂ ಏರ್ಪಡ್ಬೋದು. ಊರ್ಧ್ವರೇತಸ್ಕ ಅಲ್ಲದೆ ಇದ್ರೆ ಏರ್ಪಡಬಾರ್ದು ಮಹತಿ ಅಂತೇನಿಲ್ಲ. ಅದು ಊರ್ಧ್ವರೇತಸ್ಕನಿಗೆ ಓಜಸ್ಸಿನ ಕಾರಣಕ್ಕಾಗಿ ಅಪಾರವಾದ ಸಾಮರ್ಥ್ಯ, ಚೈತನ್ಯ, ಮಹತಿ ಎಲ್ಲ ಬರೋಕ್ಕೆ ಸಾಧ್ಯ ಇದೆ. ಹಾಗಾಗಿ ಹೀಗೆ ಭೂತಾಗ್ನಿ ಮತ್ತು ಧಾತ್ವಾಗ್ನಿ. ಇನ್ನೊಂದು ಸರಿ ನಿಮಗೆ ನೆನಪು ಮಾಡೋದು, ಮುಕ್ತಾಯ ಮಾಡಬೇಕಾದ್ರೆ ಜಠರಾಗ್ನಿ ಮತ್ತು 4 ಅಲ್ವಾ, 5 ಆಯಿತು. ಅಥವಾ ಜಠರಾಗ್ನಿ ಮತ್ತೆ 12, ಹಾಗೆ ಹೋದರೆ 13 ಆಯಿತು. ಅದನ್ನು ಸೇರಿಸಿದ್ರೆ 17 ಆಗತ್ತೆ.
ಆ ಕಡೆ ಸೇರಿಸಿದ್ರೆ 17 ಆಗುತ್ತೆ. ಹಾಗಾಗಿ ಪಂಚಭೂತಗಳಲ್ಲಿ ಅಗ್ನಿಗಳು, ಸಪ್ತಧಾತುಗಳಲ್ಲಿ ಅಗ್ನಿಗಳು 12, ಜಠರದಲ್ಲಿ ಮುಖ್ಯವಾಗಿರುವಂಥ ಅಗ್ನಿ ಪಾಚಕ 13, 5 ಸ್ಥಾನಗಳಲ್ಲಿ ಕೆಲಸ ಮಾಡ್ತದೆ ಇದು ಅಗ್ನಿಯೇ. ಜಠರದಲ್ಲಿ ಅಂದರೆ ನಾಭಿಯ ಎಡಭಾಗದಲ್ಲಿ ಕೊಂಚ ಮೇಲಕ್ಕೆ ಅದೊಂದು ಜಾಗ ಅಗ್ನಿಸ್ಥಾನ, ಅಲ್ಲಿಂದ ಕೊಂಚ ಮೇಲಕ್ಕೆ ಅದು ಇನ್ನೊಂದು ಸ್ಥಾನ, ಯಾವುದು ಯಕೃತ್ತು ಪ್ಲೀಹ ಆಮಾಶಯ ಸೇರುವ ಪರಿಸರ, ಅದು ಯಾವ ಅಗ್ನಿ? ರಂಜಕಾಗ್ನಿ. ಮತ್ತು ಮೇಲೆ ಹೃದಯದಲ್ಲಿ ಸಾಧಕಾಗ್ನಿ, ಮತ್ತು ಮೇಲೆ ಭ್ರೂಮಧ್ಯದಲ್ಲಿ ಅಥವಾ ಕಣ್ಣುಗಳು ಭ್ರೂಮಧ್ಯದ ಪರಿಸರದಲ್ಲಿ ಆಲೋಚಕಾಗ್ನಿ, ಚರ್ಮದಲ್ಲೆಲ್ಲ ಭ್ರಾಜಕಾಗ್ನಿ. ಇಷ್ಟು ಅಗ್ನಿಗಳು, ಪ್ರಧಾನವಾದ ಅಗ್ನಿಗಳು ಈ ದೇಹ ಯಂತ್ರವನ್ನು ಚೆನ್ನಾಗಿಟ್ಟಿವೆ. ಇದೆಲ್ಲಕ್ಕೂ ಮೂಲ ಆಹಾರ. ಇದು ಹೆಚ್ಚು ಕಡಿಮೆ ಆದರೆ ಎಲ್ಲಿ ಬೇಕಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು. ಈ ಶರೀರದಲ್ಲಿ ಯಾವುದಕ್ಕೆ ಬೇಕಾಗೋದು ಹೋಗಿಲ್ಲ ಅಥವಾ ಯಾವುದಕ್ಕೆ ತೊಂದರೆ ಆಗುವಂಥದ್ದು ಹೋಗಿದೆ ಅಲ್ಲೆಲ್ಲ ತೊಂದರೆಗಳಾಗುತ್ತೆ. ಎಷ್ಟು ಹೋಗಿಲ್ಲ, ಎಷ್ಟು ಬೇಕಿತ್ತು, ಯಾವ ಹೊತ್ತು ಕಾಲದ ಪಾತ್ರ ಇದೆ, ಆ ಸಮಯಕ್ಕೆ ಹೋದಾಗ ಆಹಾರಕ್ಕೆ ಆ ಗುಣ ಕಾಲಗುಣ ಬರುತ್ತೆ. ಆ ಸಮಯಕ್ಕೆ ಹೋಗದೆ ಇದ್ರೆ ಕಾಲಗುಣ ಬರೋದಿಲ್ಲ. ಬೇಡದಿರೋ ಕಾಲದ ಗುಣ ಬಂದಾಗ ಆಗುವಂದಷ್ಟು ತೊಂದರೆಗಳು. ಇಂಥ ಅಂಶಗಳೆಲ್ಲ ಸೇರಿ ಇಲ್ಲಿ ಏರುಪೇರುಗಳು ಏರ್ಪಡುವಂಥದ್ದು. ಅಗ್ನಿ ಅತ್ಯಂತ ಮುಖ್ಯ, ಆಹಾರ ಅತ್ಯಂತ ಮುಖ್ಯ. ಹಾಗಾಗಿ ಅಗ್ನಿಶೋಮಾತ್ಮಕಂ ಜಗತ್. ಈ ಜಗತ್ತು ಅಗ್ನಿಶೋಮಾತ್ಮಕ. ಅಗ್ನಿ ಅಂದರೆ ಹಸಿವು, ಯಾವುದು ಪಾಕಗೊಳಿಸುತ್ತೋ ಪಚನ ಮಾಡುತ್ತೋ ಅದು. ಸೋಮ ಅಂದರೆ ಅನ್ನ, ಆಹಾರ. ಇಷ್ಟೇ ಜೀವನ ಅಂತ. ಸೋಮ ಅಂದರೆ ಆಹಾರ, ಅನ್ನ. ಅಗ್ನಿ ಅಂದರೆ ಪಾಚಕ, ಯಾವುದು ಪಚನ ಮಾಡುತ್ತೋ ಅದು. ಇದೆರಡೇ ಬದುಕಿನ ಎಲ್ಲವನ್ನು ಕೂಡ ನಿಯಂತ್ರಿಸುವಂಥದ್ದು, ಎಲ್ಲವನ್ನು ಕೂಡ ರೂಪಿಸುವಂಥದ್ದು. ಹರೇ ರಾಮ. ಗೋಕರ್ಣಮಂಡಲಾಧೀಶ್ವರ ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ